Namaskaram. So, in this video, we'll be discussing the first 15 questions on the chapter Motion in a Plane. So, ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಒಂದು ಮಾತು, ಯಾರು ಮೋಷನ್ ಇನ್ ಪ್ಲೇನ್ ಇದು ಕ್ವಿಕ್ ರಿವಿಷನ್ ವಿಡಿಯೋ ಏನು ನಾವು ಮಾಡಿದ್ದಾರೆ ಅದು ಇನ್ನೂ ತನಕ ನೋಡಿಲ್ಲ. ಸೊ ಅದನ್ನು ನೋಡಿ ವಾಪಸ್ ಬಂದು ಇವು ಕ್ವಶನ್ ಸ್ಟಾರ್ಟ್ ಮಾಡಿದರೆ ಬೆಟರ್. ಅಕಸ್ಮಾತ್ ಇಲ್ಲ ನಾವು ಓದ್ಕೊಂಡಿವಿ ಆಲ್ರೆಡಿ ಮೋಷನ್ ಇನ್ ಪ್ಲೇನ್, ವಿ ಆರ್ ಥರೋ ವಿತ್ ದಾಟ್ ಅಂತಂದ್ರೆ ದರ್ ಇಸ್ ನೋ ನೀಡ್ ಅಂತ ಅನ್ಸಿದ್ರೆ ವಿ ಕ್ಯಾನ್ ಸ್ಟ್ರೇಟ್ ಅವೇ ಸ್ಟಾರ್ಟ್ ವಿತ್ ದಿಸ್. ಆ್ಯಂಡ್ ಪರ್ಟಿಕ್ಯುಲರ್ಲಿ ಈ 15 ಕ್ವಶನ್ಸ್ ಮೋಷನ್ ಇನ್ ಅ ಪ್ಲೇನ್ ಚಾಪ್ಟರ್ ಇದ್ರೂ ಡೈರೆಕ್ಟ್ಲಿ ವಿ ಡು ನಾಟ್ ಜಂಪ್ ಆನ್ ಟು ದೋಸ್ ನ್ಯೂಮರಿಕಲ್ಸ್ ಬೇಸ್ಡ್ ಆನ್ ಪ್ರೊಜೆಕ್ಟೈಲ್ ಮೋಷನ್, ಅದು ಮ್ಯಾಕ್ಸಿಮಮ್ ಹೈಟ್ ಇದೆಲ್ಲ ಬರಂಗಿಲ್ಲ. ಫಸ್ಟಿಗೆ ದೀಸ್ 50 ಕ್ವಶನ್ಸ್ ಟುಡೇ ವಿಲ್ ಬಿ ಫೋಕಸ್ಡ್ ಆನ್ ದ ಟಾಪಿಕ್ ಸ್ಕೇಲಾರ್ಸ್ ಆ್ಯಂಡ್ ವೆಕ್ಟರ್ಸ್. ಸ್ಕೇಲಾರ್ ವೆಕ್ಟರ್ ಅಂದ್ರೇನೋ, ಅದರದ್ದು ಸ್ಕೇಲಾರ್ ಪ್ರಾಡಕ್ಟ್, ವೆಕ್ಟರ್ ಪ್ರಾಡಕ್ಟ್, ಮ್ಯಾಥಮೆಟಿಕ್ಸ್ನೊಳಗೆ ವೆಕ್ಟರ್ಸ್ ಚಾಪ್ಟರ್ನೊಳಗೂ ಈ ಟೈಪ್ ಸ್ವಲ್ಪ ನ್ಯೂಮರಿಕಲ್ಸ್ ಮಾಡಿರ್ತೀರಿ. ಅದರ ಬೇಸಿಸ್ ಮೇಲೆ ಇವು ಕ್ವಶನ್ಸ್ ಅದಾವ ಈಗ. ಸೊ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್ ಆನ್ ಮೋಷನ್ ಇನ್ ಅ ಪ್ಲೇನ್. Okay, so the first one, which of the following is not a vector quantity? Okay, barkori, which of the following is not a vector quantity? Option barkori, weight, nuclear spin, momentum, potential energy. Okay, ಸೊ ಈಗ ನೀವು ವಿಚಾರ ಮಾಡಿ ಆನ್ಸರ್ ಗೊತ್ತಾಗೈತಿ ಅಂತ ಅಂದ್ಕೊಂಡ್ರೆ ಈಸಿ ಇದ್ದಿದೆ, ಅಷ್ಟು ಡಿಫಿಕಲ್ಟ್ ಏನು ಇಲ್ಲ, ಇಟ್ಸ್ ಕ್ವೈಟ್ ಈಸಿ. ದಿ ಆನ್ಸರ್ ಈಸ್ ಆಪ್ಷನ್ ಡಿ, ಪೊಟೆನ್ಷಿಯಲ್ ಎನರ್ಜಿ. ಬಿಕಾಸ್ ಇಟ್ ಮೈಟ್ ಬಿ ಎನಿ ಕೈಂಡ್ ಆಫ್ ಎನರ್ಜಿ. ಎನರ್ಜಿ ಈಸ್ ಆಲ್ವೇಸ್ ಅ ಸ್ಕೇಲಾರ್ ಕ್ವಾಂಟಿಟಿ ವಿಚ್ ಡಸ್ ನಾಟ್ ಹ್ಯಾವ್ ಅ ಡೈರೆಕ್ಷನ್. ಸೊ ವೇರ್ ಆಸ್ ವೇಟ್ ಹ್ಯಾಸ್ ಡೈರೆಕ್ಷನ್, ಆ್ಯಕ್ಚುಲಿ ವೇಟ್ ಈಸ್ ಅನದರ್ ಫಾರ್ಮ್ ಆಫ್ ಅ ಫೋರ್ಸ್. ನ್ಯೂಕ್ಲಿಯರ್ ಸ್ಪಿನ್ ಈಸ್ ಆಲ್ಸೋ ಅ ವೆಕ್ಟರ್ ಕ್ವಾಂಟಿಟಿ which indicates ಅದು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಸ್ಪಿನ್ ಅದು ಇಂಡಿಕೇಟ್ ಮಾಡ್ತೈತಿ. ಕೆಮಿಸ್ಟ್ರಿ ಒಳಗೂ ನೀವು ಕಲ್ತಿರ್ತೀರಿ. ಮೊಮೆಂಟಮ್ ಆಬ್ವಿಯಸ್ಲಿ ಈಸ್ ಅ ವೆಕ್ಟರ್ ಕ್ವಾಂಟಿಟಿ ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ವೆಲಾಸಿಟಿ. ಓಕೆ, ಸೊ ಆನ್ಸರ್ ಈಸ್ ಪೊಟೆನ್ಷಿಯಲ್ ಎನರ್ಜಿ. ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ಬರ್ಕೋರಿ. ಮೇ ಬಿ ಈ ಕ್ವಶನಿಗೆ ನಿಮ್ಗೆ ಮ್ಯಾಥಮೆಟಿಕ್ಸ್ ಐಮ್ ನಾಟ್ ಶ್ಯೂರ್, ವೆಕ್ಟರ್ ಚಾಪ್ಟರ್ನೊಳಗೆ ಭಾಳ ಸಾತ್ ನಾ ಅದನ್ನು ನೋಡಿ ಯಾವಾಗ ಒಂದು ಟೈಮ್ನಾಗ ನೋಡಿದ್ದೆ. ಅದು ಬಿಟ್ಟರೆ ಮೇ ಬಿ ಇದು ಹೆಲ್ಪ್ ಆಗಬಹುದು. ಜಸ್ಟ್ ಗಿವ್ ಇಟ್ ಅ ಟ್ರೈ. ಗಿವನ್ ಎ ಇಸ್ ಈಕ್ವಲ್ಸ್ ಟು 2i + 3j ಆ್ಯಂಡ್ ಬಿ ಇಸ್ ಈಕ್ವಲ್ಸ್ ಟು i + j. ದ ಕಾಂಪೋನೆಂಟ್ ಆಫ್ ವೆಕ್ಟರ್ ಎ ಅಲಾಂಗ್ ವೆಕ್ಟರ್ ಬಿ ಈಸ್. ಕಾಂಪೋನೆಂಟ್ ಆಫ್ ವೆಕ್ಟರ್ ಎ ಅಲಾಂಗ್ ವೆಕ್ಟರ್ ಬಿ ಈಸ್ ಅಂದರೆ ಎರಡು ವೆಕ್ಟರ್ ಕೊಟ್ಟಾರ, ಎರಡು ಬೇರೆ ಬೇರೆ ಡೈರೆಕ್ಷನ್ ಒಳಗದಾವ. ಈಗ ಅವು ವೆಕ್ಟರ್ ಎ ಏನೈತಲ್ಲ ಅದರ ಕಾಂಪೋನೆಂಟನ್ನು ಇನ್ ದ ಡೈರೆಕ್ಷನ್ ಆಫ್ ವೆಕ್ಟರ್ ಬಿ ತೊಗೊಂಡ್ರೆ ಆ ಕಾಂಪೋನೆಂಟದ ವ್ಯಾಲ್ಯೂ ಎಷ್ಟು ಇರ್ತೈತಿ ಅಂತ ಕೇಳಾರ. ಸೊ ಆಪ್ಷನ್ಸ್ ಕೊಟ್ಟಾರ, ಬರ್ಕೋರಿ, ಟ್ರೈ ಮಾಡಿರಿ. ಓಕೆ, ಸೊ ನೀವು ಟ್ರೈ ಮಾಡಿರಿ ಅಂತ ಅಂದ್ಕೊಂಡ್ರೆ ಇದು ನಂಗೆ ಗೊತ್ತಿಲ್ಲ, ಮ್ಯಾಥ್ಸ್ನೊಳಗೆ ಇದು ಹೆಲ್ಪ್ ಆಗಬಹುದು. ಅಥವಾ ಫಿಸಿಕ್ಸ್ನೊಳಗೆ ನಾವು ಮೋಷನ್ ಇನ್ ಅ ಪ್ಲೇನ್ ಚಾಪ್ಟರ್ದು ಥಿಯರಿ ಡಿಸ್ಕಸ್ ಮಾಡೋಬೇಕಾರೆ PUC ಫಸ್ಟ್ ಇಯರ್ನೊಳಗೆ ಈ ಟೈಪ್ ಆಫ್ ನ್ಯೂಮರಿಕಲ್ಸ್ ಮಾಡಿರೋಂಗಿಲ್ಲ. ಬಿಕಾಸ್ PUC ಫಸ್ಟ್ ಇಯರ್ನೊಳಗೆ ನಾವು ಥಿಯರಿ ಎಕ್ಸಾಮ್ ಕಡೆ ಫೋಕಸ್ ಮಾಡಿರ್ತೀವಿ. ಅಲ್ಲಿ ಮೇನ್ಲಿ ಆ ಪ್ರೊಜೆಕ್ಟೈಲ್ ಮೋಷನ್ಗೆ ಸಂಬಂಧಪಟ್ಟಂಗೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಇರ್ತಾವೆ. ಸೊ ನಂಗೆ ಗೊತ್ತಿಲ್ಲ, ಇದು ಮ್ಯಾಥ್ಸ್ ಯೂಸ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡಿರ್ಬೋದು. ಸೊ ಆನ್ಸರ್ ಈಸ್ ಆಪ್ಷನ್ ಸಿ, 5 / √2. ಓಕೆ, ಇದು ಹೆಂಗೆ ಬರ್ತೈತಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಫ್ ಯು ಆರ್ ಸಾಲ್ವಿಂಗ್ ದಿಸ್ ಫಾರ್ ದ ಫಸ್ಟ್ ಟೈಮ್ ಈ ಟೈಪ್ ಆಫ್ ಕ್ವಶನ್, ಸೊ ಕ್ಲಿಯರಾಗಿ ಇದರ ಎಕ್ಸ್ಪ್ಲನೇಷನ್ ಕೇಳ್ರಿ. ಈಗ ಈಸಿ ಇರ್ತದೆ, ಫಸ್ಟ್ ಟೈಮ್ ಗೊತ್ತಾಗ್ಲಿಕ್ಕಿಲ್ಲ ಹೆಂಗೆ ಮಾಡ್ಬೇಕಂತ. ಓಕೆ, ಈಗ ಒಂದು ಫಾರ್ಮುಲಾ ಐತೆ ನಮ್ಮ ಕಡೆ, ಇದನ್ನು ನೆನ್ಪು ಮಾಡ್ಕೊರಿ. ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ವಿಚ್ ವಿ ಕಾಲ್ ಇಟ್ ಆಸ್ ಸ್ಕೇಲಾರ್ ಪ್ರಾಡಕ್ಟ್. ಸೊ ಅದರದ್ದು ಒಂದು ಫಾರ್ಮುಲಾ ಬರ್ತೈತೆ.
ಡಾಟ್ ಪ್ರಾಡಕ್ಟ್ ಅಂತ ಕರಿತೀವಿ ನೋಡ್ರಿ. ಈಗ ಅಂದರೆ ವೆನ್ ಟೂ ವೆಕ್ಟರ್ಸ್ ಆರ್ ಮಲ್ಟಿಪ್ಲೈಡ್ ಆ್ಯಂಡ್ ಇಫ್ ದಿ ಆನ್ಸರ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ ವಿ ಕಾಲ್ ಇಟ್ ಆಸ್ ಸ್ಕೇಲಾರ್ ಪ್ರಾಡಕ್ಟ್ ಆರ್ ಡಾಟ್ ಪ್ರಾಡಕ್ಟ್. ಅದರ ಫಾರ್ಮುಲಾ ಏನೈತಿ ಅಂದರೆ ನಿಮ್ಗೆ ಗೊತ್ತಿರುತ್ತದೆ, ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಇಸ್ ಈಕ್ವಲ್ಸ್ ಟು ಮಾಡ್ಯುಲಸ್ ಆಫ್ ವೆಕ್ಟರ್ ಎ ಇಂಟು ಮಾಡ್ಯುಲಸ್ ಆಫ್ ವೆಕ್ಟರ್ ಬಿ ಇಂಟು ಕಾಸ್ ಥೀಟಾ. ಹೌದಾ, ಇದು ಫಾರ್ಮುಲಾ. ಎದ್ರದ್ದು ಸ್ಕೇಲಾರ್ ಪ್ರಾಡಕ್ಟದ್ದು. ಇದ್ರ ಬಗ್ಗೆ ನಾ ಯಾಕೆ ಹೇಳಾಕತ್ತೀನಿ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇದು ವೆಕ್ಟರ್ ಬಿ, ಓಕೆ, ಇದು ವೆಕ್ಟರ್ ಎ. ಅವ್ರು ಕ್ವಶನ್ನೇ ಕೊಟ್ಟಾರಲ್ಲ, ಆ ವೆಕ್ಟರ್ ಎ ವೆಕ್ಟರ್ ಬಿ ಅಂತ ಅನ್ಕೋರಿ ಇವನ್ನ. ಸೊ ದೆರ್ ಈಸ್ ಅನ್ ಆಂಗಲ್ ಡೆಫಿನೆಟ್ಲಿ ಬಿಟ್ವೀನ್ ದೀಸ್ ಟು ವೆಕ್ಟರ್ಸ್, ದಟ್ ಈಸ್ ಲೆಟ್ ಅಸ್ ಸೇ ಇಟ್ ಈಸ್ ಥೀಟಾ. ಸೊ ಈಗ ನಿಮ್ಗೆ ನೆನಪಿದ್ರೆ ಈಗ ವೆಕ್ಟರ್ ಎ ನಾವು ಚೂಸ್ ಮಾಡೋಣ. ಈ ವೆಕ್ಟರ್ ಎದ ಕಾಂಪೋನೆಂಟನ್ನು ಇಲ್ಲೈತದ, ಆ್ಯಕ್ಚುಲಿ ದಿಸ್ ಈಸ್ ವೆಕ್ಟರ್ ಎ, ಹೌದಾ. ಅದರದ್ದು ಕಾಂಪೋನೆಂಟನ್ನು ನಾನು ಇಲ್ಲಿ ತಗೋಬೇಕೀಗ ಅಲಾಂಗ್ ವೆಕ್ಟರ್ ಬಿ. ಸೊ ವೆನ್ ವಿ ಟೇಕ್ ದಿಸ್ ಕಾಂಪೋನೆಂಟ್ ಆ್ಯಂಡ್ ವೆನ್ ವಿ ಹ್ಯಾವ್ ದಿ ಆ್ಯಂಗಲ್ ಥೀಟಾ, ಈ ಕಾಂಪೋನೆಂಟ್ ತೊಗೊಂಡಾಗ ಏನಾಗ್ತದೆ ಗೊತ್ತೇನು, ಇಲ್ಲಿ ಎಲ್ಲಿ ಥೀಟಾ ಇರುತ್ತಲ್ಲ ಏನು ನಾವು ಹಾಸ್ತೀವಿ ನೆನಪಿರ್ಬೇಕು ನಿಮ್ಗೆ, ಎ ಕಾಸ್ ಥೀಟಾ. ಹೌದ್ರಿ, ಇದು ವೆಕ್ಟರ್ ಎದ ಮಾಡ್ಯುಲಸ್ ಅಂದ್ರೆ ಅದರದ್ದು ವ್ಯಾಲ್ಯೂ ತೊಗೊಂಡು ಮಾಡ್ಯುಲಸ್ ತೊಗೊಂಡು ಅದಕ್ಕೆ ಕಾಸ್ ಥೀಟಾ ಮಲ್ಟಿಪ್ಲೈ ಮಾಡಿದರೆ ವಿ ವಿಲ್ ಗೆಟ್ ದ ಕಾಂಪೋನೆಂಟ್ ಆಫ್ ವೆಕ್ಟರ್ ಎ ಅಲಾಂಗ್ ವೆಕ್ಟರ್ ಬಿ. ಸೊ ಅದಕ್ಕೆ ನಮಗೆ ಏನು ಕ್ಯಾಲ್ಕ್ ಮಾಡ್ಬೇಕು ಈಗ ಹಂಗಂದ್ರೆ ಎ ಕಾಸ್ ಥೀಟಾ ಕ್ಯಾಲ್ಕ್ ಮಾಡ್ಬೇಕು. ಹೌದಾ, ಈಗ ನೋಡ್ರಿ ಇದೇನು ಫಾರ್ಮುಲಾ ಐತಲ್ಲ, ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಸ್ಕೇಲಾರ್ ಪ್ರಾಡಕ್ಟ್ ಫಾರ್ಮುಲಾ, ದಟ್ ಈಸ್ ಈಕ್ವಲ್ಸ್ ಟು ವೆಕ್ಟರ್ ಮಾಡ್ಯುಲಸ್ ಆಫ್ ವೆಕ್ಟರ್ ಎ ಇಂಟು ಮಾಡ್ಯುಲಸ್ ಆಫ್ ವೆಕ್ಟರ್ ಬಿ ಇಂಟು ಕಾಸ್ ಥೀಟಾ. ಇದನ್ನು ಹೆಂಗೆ ಬರೀಬೋದು ನೋಡ್ರಿ, ನೆಕ್ಸ್ಟ್ ಸ್ಟೆಪ್ ಮಾಡ್ಯುಲಸ್ ಆಫ್ ವೆಕ್ಟರ್ ಎ ಈಸ್ ಅಂದ್ರೆ ಜಸ್ಟ್ ಎ ಬರಿಬೋದು ನಾವು, ಆ ವೆಕ್ಟರ್ ಸಿಂಬಾಲ್ ತೆಗೆದು. ನೆಕ್ಸ್ಟ್ ಮಾಡ್ಯುಲಸ್ ಆಫ್ ವೆಕ್ಟರ್ ಬಿ ಅಂದ್ರೆ ಬರೀ ಬಿ ಅಂತ ಬರಿಬೋದು ಇಂಟು ಕಾಸ್ ಥೀಟಾ. ಸೊ ಈಗ ನೀವು ಸ್ವಲ್ಪ ಲಕ್ಷ ಕೊಟ್ರೆ ಈ ಫಾರ್ಮುಲಾ ಐತಲ್ಲ, ಇದರೊಳಗೆ ನಮಗೆ ಬೇಕಾದಂಥ ವ್ಯಾಲ್ಯೂ ಐತೆ ನೋಡ್ರಿ. ಇದು ಇಲ್ಲೇ ಏನು ವ್ಯಾಲ್ಯೂ ಉಳಿತು ನೋಡ್ರಿ, ಇಲ್ಲೇ ಎ ಕಾಸ್ ಥೀಟಾ. ನಮಗೆ ಬೇಕಾಗಿದ್ದು ಏನಿತ್ತು, ಎ ಕಾಸ್ ಥೀಟಾ. ಸೊ ಈಗ ಈ ಎ ಕಾಸ್ ಥೀಟಾನ ಇಲ್ಲೇ ಇಟ್ಕೊಂಡು ಬಿ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ, ಸೊ ಇಲ್ಲೇ ಜಾಗ ಆಗಂಗಿಲ್ಲ, ಇಲ್ಲಿ ನೆಕ್ಸ್ಟ್ ಬರಿತೀನಿ ನೋಡ್ರಿ ನಾನು. ಎ ಕಾಸ್ ಥೀಟಾ ಒಂದು ಕಡೆ ಇಟ್ಕೊಂಡು ಬಿ ಆ ಕಡೆ ತೊಗೊಂಡು ಹೋಗ್ರಿ. ಸೊ ವಾಟ್ ಹ್ಯಾಪನ್ಸ್ ಈಸ್ ಎ ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಡಿವೈಡೆಡ್ ಬೈ ಇಲ್ಲಿದ್ದು ಲೆಫ್ಟ್ ಹ್ಯಾಂಡ್ ಸೈಡ್ ಇದ್ದು ಬಿ ಕಾಸ್ ಥೀಟಾ ಈ ಕಡೆ ಬಂದಿರ್ತದೆ. ಸಾರಿ, ಬಿ ಕಾಸ್ ಥೀಟಾ ಅಲ್ಲ, ಬಿ ಬಂದಿರ್ತದೆ. ಸೊ ಎ ಕಾಸ್ ಥೀಟಾ ಈಸ್ ನಥಿಂಗ್ ಬಟ್ ದ ಕಾಂಪೋನೆಂಟ್ ಆಫ್ ವೆಕ್ಟರ್ ಎ ಅಲಾಂಗ್ ಬಿ ಆ್ಯಂಡ್ ದಟ್ ಈಸ್ ಈಕ್ವಲ್ಸ್ ಟು ಇದು ಫಾರ್ಮುಲಾ. ಏನು ಮಾಡ್ಬೇಕು ನಾವು ಹಂಗಾರೆ ಈಗ, ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ವೆಕ್ಟರ್ ಬಿ. ಸೊ ಲೆಟ್ ಅಸ್ ಲುಕ್ ಎಟ್ ದ ವ್ಯಾಲ್ಯೂಸ್ ಆಫ್ ವೆಕ್ಟರ್ ಎ. ಅವ್ರು ಏನು ಕೊಟ್ಟಾರ, ಇದು ಫಸ್ಟ್ ಟೈಮ್ ಅರ್ಥ ಮಾಡ್ಕೊಳ್ಳೋಕ್ಕಷ್ಟೇ ಡಿಫಿಕಲ್ಟ್ ಆಗ್ತೈತಿ ಇಫ್ ಯು ಆರ್ ನಾಟ್ ಆಲ್ರೆಡಿ ನೋಯಿಂಗ್ ಹೌ ಟು ಸಾಲ್ವ್ ದಿಸ್. ಮೊದಲ ಗೊತ್ತಿದ್ರೆ ಚಲೋ ಆತ. ಸೊ ವೆಕ್ಟರ್ ಎ ವ್ಯಾಲ್ಯೂ ಏನು ಕೊಟ್ಟಾರ ನೋಡ್ರಿ, 2i + 3j. ವೆಕ್ಟರ್ ಬಿ ವ್ಯಾಲ್ಯೂ ಕೊಟ್ಟಾರ i + j. ಹೌದಾ, ಆ ವ್ಯಾಲ್ಯೂಸ್ ನಿಮ್ಮ ಕಡೆ ಅದಾವೆ, ಕ್ವಶನ್ ಬರ್ಕೊಂಡಿರಿ. ಅವು ಎರಡದು ಡಾಟ್ ಪ್ರಾಡಕ್ಟ್ ತಗೋರಿ. ಅವೆರಡು ಡಾಟ್ ಪ್ರಾಡಕ್ಟ್ ತೊಗೊಳೋದು ಹೆಂಗಂತೂ ನಿಮ್ಗೆ ಗೊತ್ತೈತೆ ಅಂತ ಅಂದ್ಕೊಂಡಿನಿ. ಬಟ್ ಸ್ಟಿಲ್ ಇನ್ನೊಂದು ಸರ್ತಿ ಐ ಕ್ಯಾಪ್ ಅಂದರೆ ಎಕ್ಸ್ ಕಾಂಪೋನೆಂಟ್ ಮಲ್ಟಿಪ್ಲೈ ಮಾಡ್ಬೇಕು ಎರಡರದು. ಸೊ ವೆಕ್ಟರ್ ಎದ್ ಎಕ್ಸ್ ಕಾಂಪೋನೆಂಟ್ ಐತಿ 2, ಹೌದಾ, ಅಂದರೆ ಐ ಕ್ಯಾಪ್ ಬಾಜು ಇರುವಂಥದ್ದು 2. ಬಿ ಜೋಡಿ ಐತಿ ಜಸ್ಟ್ ಐ ಕ್ಯಾಪ್ ಅಂದ್ರೆ ಅಲ್ಲಿ ಹಿಂದೆ ಐತಿ 1. ಅವೆರಡು ಮಲ್ಟಿಪ್ಲೈ ಮಾಡಿರಿ 2 × 1. ನಾ ಏನು ಕ್ಯಾಲ್ಕ್ ಮಾಡತ್ತೀನಿ ಗೊತ್ತೀನಿ, ಈಗ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಮಾಡಾಕತ್ತೀನಿ. ಸೊ 2 × 1 ಪ್ಲಸ್ ವೈ ತಗೋರಿ. ಈಗ ಜೆ ಕ್ಯಾಪ್ ಜೋಡಿ ಏನೈತಿ 3, ಈ ಕಡೆ ಜೆ ಕ್ಯಾಪ್ ಜೋಡಿ ಏನೈತಿ 1. 3 × 1 is 3. ಸೊ ಆನ್ಸರ್ 2 + 3 5. ಇದು ನ್ಯೂಮರೇಟರ್ನೊಳಗೆ ಆತ, ಹೌದಾ. ಸೊ ನ್ಯೂಮರೇಟರ್ನೊಳಗೆ 5 ಡಿವೈಡೆಡ್ ಬೈ. ಸೊ ಈಗ ಡಿವೈಡೆಡ್ ಬೈ ಅಂದ್ರೆ ನಾವು ಮಾಡ್ಯುಲಸ್ ಆಫ್ ವೆಕ್ಟರ್ ಬಿ ಬರಿಬೇಕು. ಸೊ ಹೌ ಟು ಕ್ಯಾಲ್ಕುಲೇಟ್ ಮಾಡ್ಯುಲಸ್ ಆಫ್ ವೆಕ್ಟರ್ ಬಿ? ಫಸ್ಟ್ ಆಫ್ ಆಲ್ ಬಿ ಏನೈತೆ ನೋಡ್ರಿ ವ್ಯಾಲ್ಯೂ i + j. ಸೊ ಅಂದ್ರೆ ಐ ಕ್ಯಾಪ್ ಜೋಡಿ 1 ಅಂದ್ರೆ ಜಸ್ಟ್ ಐ ಕ್ಯಾಪ್ ಅಂತ ಬರ್ದೀವಿ ಅಂದ್ರೆ ಅಲ್ಲಿ 1 ಐತಿ, ಜೆ ಕ್ಯಾಪ್ ಜೋಡಿನೂ 1 ಐತಿ ಮ್ಯಾಗ್ನಿಟ್ಯೂಡ್. ಸೊ ಯಾವಾಗಲೂ ಒಂದು ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ ಹೆಂಗೆ ಕ್ಯಾಲ್ಕ್ ಮಾಡ್ತಾರೆ, ರೂಟ್ ಆಫ್ ಅವೇನು ವ್ಯಾಲ್ಯೂಸ್ ಇರ್ತಾವಲ್ಲ x² + y². ಎಕ್ಸ್ ಕೋಎಫಿಷಿಯಂಟ್ ಅದ್ರ ಸ್ಕ್ವೇರ್ ಪ್ಲಸ್ ವೈದು ಕೋಎಫಿಷಿಯಂಟ್ ಐತಲ್ಲ ಅದು ಸ್ಕ್ವೇರ್. ಸೊ ಹಂಗಾರೆ ಎಕ್ಸ್ದು ವ್ಯಾಲ್ಯೂ ಏನೈತಿ ಈಗಿಲ್ಲ, ಐ ಕ್ಯಾಪ್ ಜೋಡಿ ಐತಿ 1, ಜೆ ಕ್ಯಾಪ್ ಜೋಡಿನೂ ಐತಿ 1. ಸೊ ಅದಕ್ಕೆ ರೂಟ್ ಆಫ್ 1² ಅಂದ್ರೆ ಹಿಂಗೆ ಆಗ್ತೈತಿ. ಈಗ ರೂಟ್ ಆಫ್ 1² ಪ್ಲಸ್ ಜೆ ಕ್ಯಾಪ್ ಜೋಡಿನೂ 1 ಐತಿ, ಸೊ 1².
ಸೊ 1 ಸ್ಕ್ವೇರ್ ಇಸ್ 1, ಮತ್ತೊಂದು 1 ಸ್ಕ್ವೇರ್ ಇಸ್ 1, 1 + 1 = 2. ಏನು ಉಳಿತು ಹಂಗಾರೆ? ಸ್ಕ್ವೇರ್ ರೂಟ್ ಆಫ್ 2 ಉಳಿತು. ಓಕೆ, ಸೊ ಫೈನಲ್ ಆನ್ಸರ್ ಈಸ್ 5 / √2. ಅದು ಆಪ್ಷನ್ ಸಿ ಒಳಗೈತಿ. ಸೊ ಇಲ್ಲಿ ಏನು ಮಾಡಿದ್ವಿ ನಾವು ಅಂದರೆ, ಇನ್ನೊಮ್ಮೆ ಕ್ವಿಕ್ ಆಗಿ ಹೇಳ್ತೀನಿ. ಇಲ್ಲಿ ನಾವು ತೊಗೊಂಡಿದ್ದ ಫಾರ್ಮುಲಾ ಸ್ಕೇಲಾರ್ ಪ್ರಾಡಕ್ಟ್ದು. ಓಕೆ, ಸೊ ಈ ಫಾರ್ಮುಲಾ ತೊಗೊಂಡ್ರೆ ನಾವು ಇದರೊಳಗೆ ನಮಗೆ ಎ ಕಾಸ್ ಥೀಟಾ ಸಿಗ್ತದೆ, ವಿಚ್ ಈಸ್ ದ ಕಾಂಪೋನೆಂಟ್ ಆಫ್ ವೆಕ್ಟರ್ ಎ. ಅಕಸ್ಮಾತ್ ಕಾಂಪೋನೆಂಟ್ ಆಫ್ ವೆಕ್ಟರ್ ಬಿ ಅಲಾಂಗ್ ಎ ಕೇಳಿದ್ರಂದ್ರೆ ಈ ಬಿ ಕಾಸ್ ಥೀಟಾ ಇಲ್ಲೇ ಇಟ್ಕೊಂಡು ಎ ಆ ಕಡೆ ಕಳಿಸ್ತೀವಿ. ಸೊ ಈ ರೀತಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವೆಶ್ಚನ್. ಅ ಫೋರ್ಸ್ ಈಸ್ ಇನ್ಕ್ಲೈನ್ಡ್ ಇಲ್ಲೈತೆ ನೋಡ್ರಿ. ನೆಕ್ಸ್ಟ್ ಕ್ವೆಶ್ಚನ್. ಅ ಫೋರ್ಸ್ ಈಸ್ ಇನ್ಕ್ಲೈನ್ಡ್ ಆಟ್ ಆಂಗಲ್ 60 ಡಿಗ್ರಿ ಟು ದ ಹಾರಿಜಾಂಟಲ್. ಒಂದು ಫೋರ್ಸ್ ಹಾರಿಜಾಂಟಲ್ ಅಂದ್ರೆ ಏನು ಹೇಳ್ರಿ? ಎಕ್ಸ್ ಆಕ್ಸಿಸ್. ಸೊ ಎಕ್ಸ್ ಆಕ್ಸಿಸ್ಗೆ 60 ಡಿಗ್ರಿ ಆ್ಯಂಗಲ್ನೊಳಗೆ ಐತಿ ಅಂತ. ಇಫ್ ಇಟ್ಸ್ ರೆಕ್ಟ್ಯಾಂಗ್ಯುಲರ್ ಕಾಂಪೋನೆಂಟ್ in the horizontal direction is 50 Newton, then the magnitude of the force in the vertical direction is ಅಂತ ಕ್ವಶನ್ ಕೇಳ್ಯಾರ. ಕ್ವಶನ್ ಬರ್ಕೋರಿ, ಆಪ್ಷನ್ಸು ಬರ್ಕೋರಿ. ಸೊ ಬಿಫೋರ್ ಯು ಕ್ಯಾನ್ ಸಾಲ್ವ್ ಇದನ್ನು ಕ್ವಶನ್ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಒಂದು ಫೋರ್ಸ್ ಐತಿ ಎಫ್ ಅಂತ ಹೇಳಿ, ಲೆಟ್ ಅಸ್ ಸೇ ಇಟ್ ಈಸ್ ಎಫ್. ಇಟ್ ಈಸ್ ಮೇಕಿಂಗ್ ಅನ್ ಆ್ಯಂಗಲ್ 60 ಡಿಗ್ರಿ ವಿತ್ ದ ಹಾರಿಜಾಂಟಲ್. ಎಕ್ಸ್ ಆಕ್ಸಿಸ್ ಜೋಡಿ ಆ್ಯಂಗಲ್ ಕೊಟ್ಟಾರ, ಆ ಫೋರ್ಸದ ವ್ಯಾಲ್ಯೂ ಕೊಟ್ಟಿಲ್ಲ. ಬಟ್ ಆ ಫೋರ್ಸದ ಎಕ್ಸ್ ಕಾಂಪೋನೆಂಟ್ ನಾವು ಯಾವಾಗ ತೊಗೊತೀವಲ್ಲ, ಹಾರಿಜಾಂಟಲ್ ಕಾಂಪೋನೆಂಟ್, ದಟ್ ಈಸ್ 50 Newton. ದೆನ್ ದೇ ಆರ್ ಆಸ್ಕಿಂಗ್ ಅಸ್ ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ ಇನ್ ಇಟ್ಸ್ ವರ್ಟಿಕಲ್ ಡೈರೆಕ್ಷನ್, ಅಂದರೆ ವೈ ಕಾಂಪೋನೆಂಟ್ ಆಫ್ ದಟ್ ಫೋರ್ಸ್ ಕೇಳಿಲ್ಲ, ಆ ಫೋರ್ಸದ್ದು ವೈ ಕಾಂಪೋನೆಂಟ್ ಕೇಳ್ಯಾರ. ಓಕೆ, ಟ್ರೈ ಮಾಡಿರಿ, ಆಲ್ರೆಡಿ ಟ್ರೈ ಮಾಡಿದ್ರೆ. ಸೊ ಈಗ ಆನ್ಸರ್ ಏನು ಬರ್ತೈತೆ ಅಂದರೆ, ಆನ್ಸರ್ ಈಸ್ ಆಪ್ಷನ್ ಸಿ 87 Newton. ಓಕೆ, ಸೊ ಇದನ್ನು ಹೆಂಗೆ ಸಾಲ್ವ್ ಮಾಡ್ಬೋದು ನೋಡೋಣ ಈಗ. ಸೊ ದೇರ್ ಈಸ್ ಅ ಫೋರ್ಸ್ ಎಫ್, ವಿ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ಎಫ್. ವಿತ್ ಹಾರಿಜಾಂಟಲ್ ಇಟ್ ಈಸ್ ಮೇಕಿಂಗ್ ಅನ್ ಆ್ಯಂಗಲ್ 60 ಡಿಗ್ರಿ. ವೈ ಆ್ಯಕ್ಸಿಸ್ನೊಳಗೆ ಅದರದೊಂದು ಕಾಂಪೋನೆಂಟ್ ಇರ್ತೈತಿ ವಿಚ್ ಈಸ್ ಎಫ್ ವೈ. ಎಕ್ಸ್ ಆ್ಯಕ್ಸಿಸ್ನೊಳಗೆ ಅದಕ್ಕೊಂದು ಕಾಂಪೋನೆಂಟ್ ಇರ್ತೈತಿ ವಿಚ್ ಈಸ್ ಎಫ್ ಎಕ್ಸ್. They have given the value of fx 50 Newton. They have not given the value of f. They are asking us the value of fy. ಸೊ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ಈಗ? ಇದಕ್ಕೆ ಕ್ವೈಟ್ ಸಿಂಪಲ್ ಐತಿ, ಆಲ್ರೆಡಿ ನೀವು ಸಾಲ್ವ್ ಮಾಡಿರ್ಬೋದು. ಇನ್ನೊಂದು ಸರ್ತಿ ಹಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ಎಕ್ಸ್ ಕಾಂಪೋನೆಂಟ್ ನಾವು ತೊಗೊಳ್ಬೇಕಾರೆ ನಮ್ಮ ಕಡೆ ಎಲ್ಲಿ ಆ್ಯಂಗಲ್ ಇರುತ್ತಲ್ಲ ನಾವು ಅಲ್ಲಿ ಕಾಸ್ ಹಚ್ತೀವಿ. ಸೊ ಅದಕ್ಕೆ ಏನು ಮಾಡ್ಬೋದು ಅಂದರೆ, ಫೋರ್ಸ್ ಕಾಸ್ 60 ಈಸ್ ಎಕ್ಸ್ ಕಾಂಪೋನೆಂಟ್. ಆ ಎಕ್ಸ್ ಕಾಂಪೋನೆಂಟ್ ವ್ಯಾಲ್ಯೂ ಕೊಟ್ಬಿಟ್ಟಾರ ಈಗ ಅವ್ರು 50 ಅಂತ ಹೇಳಿ. ಸೊ ವಾಟ್ ಈಸ್ ಕಾಸ್ 60 ಈಸ್ 1/2. ಆ 1/2ನ ನೀವು ಆ ಕಡೆ ತೊಗೊಂಡು ಹೋದರೆ, ಸೊ ಫೋರ್ಸ್ ಈಸ್ ಈಕ್ವಲ್ಸ್ ಟು ಆ 1/2 ಆ ಕಡೆ ಹೋಗಿ ಇಂಟು 2 ಆಗಿ ಟೋಟಲ್ ಫೋರ್ಸ್ ಬಿಕಮ್ಸ್ 100 Newton. ಬಟ್ ಅವ್ರು ನಮ್ಗೆ ಟೋಟಲ್ ಫೋರ್ಸ್ ಕೇಳಿಲ್ಲ, ಇದ್ರದ್ದು ವೈ ಕಾಂಪೋನೆಂಟ್ ಕೇಳ್ಯಾರ. ಸೊ ಎಫ್ ವೈ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ಹಂಗಾರೆ? ಎಫ್ ವೈ ಈಸ್ ಈಕ್ವಲ್ಸ್ ಟು ಎಫ್ ಸೈನ್ ಥೀಟಾ. ಎಫ್ ಅಂದ್ರೆ ಫೋರ್ಸ ಎಷ್ಟೈತದ 100 ಬಂತ, ಇಂಟು ಸೈನ್ ಥೀಟಾ. ಥೀಟಾ ಎಷ್ಟೈತಿಲ್ಲ 60 ಡಿಗ್ರಿ. ಸೊ ಸೈನ್ 60 ಈಸ್ √3/2. ಸೊ 2 1s 250s 50 ಇಂಟು √3. ಸೊ √3 ಈಸ್ 1.732. ಹೌದಾ? 1.732 ಅದ್ರದ್ದು ನಿಯರೆಸ್ಟ್ ಅಂದ್ರೆ ನಾವು ಅದನ್ನು 2 ಅಂತ ತೊಗೊಂಡ್ಬಿಟ್ರೆ 52s 100 ಆಗ್ತೈತಿ. ಬಟ್ ಆನ್ಸರ್ ಈಸ್ ಸಮ್ವೇರ್ ಲೆಸ್ ದೆನ್ 100, 1.7 ತನ ತೊಗೊಂಡ್ರೆ. ಸೊ ಅಬ್ವಿಯಸ್ಲಿ ಅದಕ್ಕೆ ಮ್ಯಾಚ್ ಆಗುವಂಥ ಆನ್ಸರ್, ಅಥವಾ ಇನ್ನು ಸ್ವಲ್ಪ ಕ್ಯಾಲ್ಕುಲೇಷನ್ ನೀವು ಮಾಡ್ತಿದ್ರು ಮಾಡಿರಿ. ನನಗೆ ಕೇಳಿದ್ರೆ ನಾವು ಕಾನ್ಫಿಡೆಂಟಾಗಿ ಹೋಗ್ಬೋದು. ಆನ್ಸರ್ ಆಪ್ಷನ್ ಸಿ ಕಡೆ, ವಿಚ್ ಈಸ್ ಲೆಸ್ ದೆನ್ 100 ಆ್ಯಂಡ್ ನಿಯರರ್ ಟು 100. ಓಕೆ, ಸೊ ಆನ್ಸರ್ ಈಸ್ 87 Newton. ಸೊ ಇದು ಕ್ಲಿಯರ್ ಆತಂತ ಅಂದ್ಕೊಂಡಿನಿ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ನಾವು. ಓಕೆ, ಸ್ವಲ್ಪ ಸಿಂಪಲ್ ಐತಿ. ಹೌ ಮೆನಿ minimum number of coplanar vectors having different magnitudes can be added to give zero resultant? Option A is 2, option B is 3, C is 4 and D is 5. ಎಷ್ಟು ವೆಕ್ಟರ್ಸು ಬೇಕಾಗ್ತೈತಿ ಮಿನಿಮಮ್
to add them so as the result is 0, but the vectors are having different magnitudes ಅಂತ ಕ್ವಶನ್ ಕ್ಯಾರ್ ಟ್ರೈ ಮಾಡಿ. Okay, if you are ready with the answer is option B, that is 3. ಎದಕ್ಕಂದ್ರೆ ಎರಡು ವೆಕ್ಟರ್ ಇದ್ರೂ ರಿಸಲ್ಟೆಂಟ್ 0 ಮಾಡಬಹುದು, ಬಟ್ ಆ ಎರಡು ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ ಸೇಮ್ ಇದ್ರೆ. ಡಿಫರೆಂಟ್ ಮ್ಯಾಗ್ನಿಟ್ಯೂಡ್ಸ್ ಇತ್ತಂದ್ರೆ ಡೆಫಿನೆಟ್ಲಿ ಎರಡು ವೆಕ್ಟರ್ನಿಂದ ರಿಸಲ್ಟೆಂಟ್ 0 ಬರೋಕ್ಕೆ ಆಗೋ ಹಂಗೆ ಮಾಡೋಕ್ಕೆ ಬರೋಂಗಿಲ್ಲ. ಬಟ್ 3 ಫೋರ್ಸಸ್ನಿಂದ ಮಾಡ್ಬೋದು. ಅಂದ್ರೆ ವೆನ್ ವಿ ಹ್ಯಾವ್ 3 ಫೋರ್ಸಸ್, ಔಟ್ ಆಫ್ ದ 3 ಯಾವರ ಎರಡು ಫೋರ್ಸದ್ದು ರಿಸಲ್ಟೆಂಟು ಇನ್ನೊಂದು ಫೋರ್ಸ್ಗೆ ಈಕ್ವಲ್ ಆ್ಯಂಡ್ ಅಪೋಸಿಟ್ ಇತ್ತಂದ್ರೆ, ಇಫ್ ದ ರಿಸಲ್ಟೆಂಟ್ ಆಫ್ 2 ಆಫ್ ದ ಫೋರ್ಸಸ್ is equal and opposite to the third force, then we can keep the body in equilibrium ಅಂತ ಹೇಳ್ತಾರೆ. ಅಂದರೆ we can make the resultant force to be 0. So answer is option B, that is 3. Okay, next question. The square of resultant of two equal forces, the square of resultant of two equal forces is 3 times their product. ದೆನ್ ದಿ ಆ್ಯಂಗಲ್ ಬಿಟ್ವೀನ್ ದ ಫೋರ್ಸಸ್ ಈಸ್. ಇವು ಕ್ವಶನ್ ನೋಡಿದ ಕೂಡ ಟೆನ್ಷನ್ ಮಾಡ್ಕೊಬಿಡೋದು, ಇನ್ನೂ ಕೊಟ್ಟರು ಅಂತೇಳಿ. ಶಾಂತ ರೀತಿಯಿಂದ ಆರಾಮ್ ವಿಚಾರ ಮಾಡಿದರೆ ಗೊತ್ತಾಗ್ತದೆ. ನಿಮ್ಮ IQ ಲೆವೆಲ್ಗಿಂತ ಇನ್ನೂ ಕಡಿಮೆನೇ ಕೊಟ್ಟಿರ್ತಾರೆ. ಅವನ್ನ ನೋಡಿ ಗಾಬರಿ ಆಗಿಬಿಟ್ರೆ ಟೆನ್ಷನ್ ಆಗ್ತೈತಿ. ಟೆನ್ಷನ್ ಆದ ಕೂಡ ಅವು ನೆನಪು ಹರಿದಂಗೆ ಅಥವಾ ಗೊತ್ತಾಗಂಗಿಲ್ಲ ನನಗೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟೇ. ಸ್ವಲ್ಪ ರಿಲ್ಯಾಕ್ಸ್ ಇದ್ದರೆ ಅವ್ರಿಗೂ ಗೊತ್ತಿರುತ್ತೆ ಯಾವ ಲೆವೆಲ್ ಕ್ವಶನ್ ಕೇಳಬೇಕು, ಎಷ್ಟು ಈ ಏಜ್ನೊಳಗೆ ಯಾವ ಇಂಟೆಲಿಜೆನ್ಸ್ ಇರುವಂಥ ಸ್ಟೂಡೆಂಟ್ಸ್ ಇರ್ತಾರೆ ಅಂಥೇಳಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಟ್ರೈ ಮಾಡಿರ್ತೀನಿ ನಾವು. ಓಕೆ, ಸೊ ಈಗ ನೀವು ಆನ್ಸರ್ ರೆಡಿ ಐತಿ ಅಂತ ಅಂದ್ಕೊಂಡ್ರೆ ದಿ ಆನ್ಸರ್ ಈಸ್ ಆಪ್ಷನ್ ಡಿ, π/3 ಅಂದರೆ 60 ಡಿಗ್ರಿ ಬರ್ಬೇಕು. ಸೊ ಹೆಂಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಈಗ ಅವ್ರೇನು ಹೇಳ್ತಾರೆ, ಸ್ಕ್ವೇರ್ ಆಫ್ ದ ರಿಸಲ್ಟೆಂಟ್ ಆಫ್ 2 ಈಕ್ವಲ್ ಫೋರ್ಸಸ್, ಎರಡು ಈಕ್ವಲ್ ಫೋರ್ಸ್ ಅದಾವಂತ, ಅವು ಎರಡ್ರದ್ದು ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡಿ ಅದರದ್ದು ಸ್ಕ್ವೇರ್ ಮಾಡಿದರೆ ದ್ಯಾಟ್ ಈಸ್ ಈಕ್ವಲ್ ಟು 3 times ದೇರ್ ಪ್ರಾಡಕ್ಟ್ ಅಂತ. ಈಗ ನೋಡ್ರೆ ವೆರಿ ಸಿಂಪಲ್. ಎಷ್ಟು ಫೋರ್ಸ್ ಅದಾವಂತ ಅವ್ರೆ? 2 ಫೋರ್ಸಸ್, ಹೌದಾ? 2 ಫೋರ್ಸ್ ಎರಡು ಈಕ್ವಲ್ ಅದಾವಂತ ಅಂದ್ರೆ ಎಫ್ ಈಚ್ ಅನ್ಕೊಳ್ಳೋಣ. ಎರಡು ಫೋರ್ಸ್ ಎಫ್ ಅದಾವ ಅಂಥವು, 2 ಫೋರ್ಸ್ ಅದಾವ. ಸೊ ಸ್ಕ್ವೇರ್ ಆಫ್ ರಿಸಲ್ಟೆಂಟ್ ಆಫ್ 2 ಈಕ್ವಲ್ ಫೋರ್ಸಸ್. ರಿಸಲ್ಟೆಂಟ್ ಅಂದ್ರೆ ಏನು ಹೇಳ್ರಿ? ಈಗ ರಿಸಲ್ಟೆಂಟ್ ಒಂದು ಫಾರ್ಮುಲಾ ಐತಲ್ಲ ನಮ್ಮ ಕಡೆ, √(a² + b² + 2ab cos θ. ಸೊ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ಎ ಮತ್ತು ಬಿ ಎರಡೂ ಇಲ್ಲೇ ಎಫ್ ಅದಾವ ಈಗ, ಹೌದಲ್ರಿ? ಸೊ ಎರಡು ಎಫ್ ಅದಾವ ಅಂತಂದ್ರೆ ಎಫ್ ಹಾಕ್ರಿ, ಏನಾತೀಗದು? ಆಮೇಲೆ ಅವ್ರು ಏನಂದ್ರೆ ಗೊತ್ತು ಈ ಕ್ವಶನ್ನಾಗ ಸ್ಕ್ವೇರ್ ಆಫ್ ದ ರಿಸಲ್ಟೆಂಟ್ ಅಂತಾರೆ. ಸೊ ಸ್ಕ್ವೇರ್ ಆಫ್ ದ ರಿಸಲ್ಟೆಂಟ್ ಅಂದ್ಕೂಳೆ ಈ ಸ್ಕ್ವೇರ್ ಮಾಡಿದ ಕೂಡಲೇ ಆ ಸ್ಕ್ವೇರ್ ರೂಟ್ ಹೋಗ್ಬಿಡ್ತೈತಿ, ಹೌದಾ? ಸೊ ಉಳಿದಿದ್ದು ಏನಂಗಂದ್ರೆ ಇಲ್ಲೊಂದು f² ಆಗ್ತೈತಿ, ಈಗ ಇಲ್ಲೊಂದು f² ಆಗ್ತೈತಿ. ಸೊ f² + f² is 2f² ಪ್ಲಸ್ ಇಲ್ಲೊಂದು ಎ ಜಗದಾಗ ನಾವು ಎಫ್ ಹಾಕ್ತೀವಿ, ಇಲ್ಲಿ ಬಿ ಜಗದಾಗೂ ಎಫ್ ಹಾಕ್ತೀವಿ. ಸೊ ಅಲ್ಲಿನೂ 2f², ಹೌದಾ? ಈ 2 ಇಲ್ಲಿತ್ತಲ್ಲ ಅದು. ಓಕೆ, ನೆಕ್ಸ್ಟ್ ಕಾಸ್ ಥೀಟಾ ಬಿಟ್ಟಿನ ಇಲ್ಲೇ. ಸೊ ಕಾಸ್ ಥೀಟಾ ಇರಲಿ. ಸೊ ದಿಸ್ ಈಸ್ ನಾವು ಈಗೇನು ಕ್ಯಾಲ್ಕ್ ಮಾಡಿದ್ವಲ್ಲ, ಇದು LHS ಪಾರ್ಟಿಗೆ, ಲೆಫ್ಟ್ ಹ್ಯಾಂಡ್ ಸೈಡ್ ಪಾರ್ಟಿಗೆ, ಹೌದ್ರಿ? ಸೊ ಲೆಫ್ಟ್ ಹ್ಯಾಂಡ್ ಸೈಡ್ನೊಳಗೆ ಅವ್ರು ಹೇಳಿದ್ರು ಸ್ಕ್ವೇರ್ ಆಫ್ ರಿಸಲ್ಟೆಂಟ್ ಆಫ್ 2 ಈಕ್ವಲ್ ಫೋರ್ಸ್, ದಿಸ್ ಈಸ್ ಈಕ್ವಲ್ ಟು ಏನಂತಾರೆ ಅವರು? 3 times ದೇರ್ ಪ್ರಾಡಕ್ಟ್. ಪ್ರಾಡಕ್ಟ್ ಅಂದ್ರೇನು? ಆ ಎರಡು ಫೋರ್ಸನ್ನು ಮಲ್ಟಿಪ್ಲೈ ಮಾಡ್ಬೇಕು. ಸೊ ಎರಡು ಫೋರ್ಸನ್ನು ಮಲ್ಟಿಪ್ಲೈ ಮಾಡಿದರೆ ಇಟ್ ಬಿಕಮ್ಸ್ f². 3 times ದೇರ್ ಪ್ರಾಡಕ್ಟ್ ಅಂದರೆ 3f². ನಮಗೆ ಅವ್ರು ಕೇಳಿದ್ದೇನು ಗೊತ್ತಂತ? ಥೀಟಾ ಕೇಳ್ಯಾರ. ವೈಟ್ ಸಿಂಪಲ್ ಐತಿ. ಸೊ ಇಲ್ಲಿ 2f² + 2f² ಎಷ್ಟು ಆತ ಹೇಳ್ರಿ? 4f², ಹೌದನ? ಅಲ್ಲ, ಅದನ್ನ ಆ್ಯಡ್ ಮಾಡೋಕೆ ಬರೋಂಗಿಲ್ಲ ಅಲ್ಲಿ, ನಿಮ್ಗೆ ಗೊತ್ತಿರ್ತೈತಿ. ಸೊ 2f² ಆ ಕಡೆ ನೀವು ಕಳಿಸಿದ್ರೆ 3f² - 2f² ಈಸ್ f². ಇಲ್ಲಿ ಉಳಿದಿದ್ದು ಏನು ಉಳಿತು ಗೊತ್ತಾ? ಇಲ್ಲಿ ಬರೆದು ಬಿಡ್ತೀನಿ ಸುಮ್ಮನೆ ಮಾತಾಡ್ಕೊಂಡು ಕೊಡೋಕೆನ. 2f² cos θ ಈಸ್ ಈಕ್ವಲ್ಸ್ ಟು, ಈ 2f² ಆ ಕಡೆ ರೈಟ್ ಹ್ಯಾಂಡ್ ಸೈಡ್ ಹೋದಾಗ 3f² - 2f² ಈಸ್ ಇಟ್ ಬಿಕಮ್ಸ್ f². ಸೊ f² ಕ್ಯಾನ್ಸಲ್ ಆತ. cos θ ಅಲ್ಲೇ ಇಟ್ಟು ಯು ಕ್ಯಾನ್ ಟೇಕ್ ದಿಸ್ 2 ಟು ದ ರೈಟ್ ಹ್ಯಾಂಡ್ ಸೈಡ್
ಅದು ಡಿನಾಮಿನೇಟರಿಗೆ ಹೋಗ್ತೈತಿ. ಸೊ ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು 1/2 ಅಂದರೆ obviously theta is equals to 60 degree. Okay, clear ಆತ್ರಿದೆ? Okay, moving on to the next question. Okay, ಈ ಟೈಪ್ ನಾನು ಆಲ್ರೆಡಿ ಎಷ್ಟನೇದು ಗೊತ್ತಾ, ನೀವು ಆ ಕ್ವಶನ್ಸ್ ಎಲ್ಲ ಬರ್ಕೊಳ್ಳೋಗತ್ತಿರಲ್ಲ, ಅದರೊಳಗೆ ಕ್ವಶನ್ ನಂಬರ್ 2 ಇವತ್ತು ನಾವು ಸಾಲ್ವ್ ಮಾಡಿದ್ದು ಕ್ವಶನ್ ನಂಬರ್ 2 ಆ ಟೈಪ್ ಇದು ನೆಕ್ಸ್ಟ್ ಕ್ವಶನ್ ನೀವು ಸಾಲ್ವ್ ಮಾಡಬಹುದು. ಬಟ್ ಸ್ಟಿಲ್ ಇದು ಹೋಮ್ವರ್ಕ್ ಅಂತಲ್ಲ, ನಾ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನು, ಅದನ್ನು ಯೂಸ್ ಮಾಡ್ಕೊಳ್ಬೇಕಾದ್ರೆ ನೀವು ಟ್ರೈ ಮಾಡಲಿ ಅಂತ ಹೇಳಾಕತ್ತೀನಿ. ದಿ ಆ್ಯಂಗಲ್ ಬಿಟ್ವೀನ್ ಝೆಡ್ ಆಕ್ಸಿಸ್ ಆ್ಯಂಡ್ ದ ವೆಕ್ಟರ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ √2k. ಆ್ಯಂಗಲ್ ಬಿಟ್ವೀನ್ ಝೆಡ್ ಆಕ್ಸಿಸ್ ಆ್ಯಂಡ್ ದ ವೆಕ್ಟರ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ √2k ಈಸ್ ಅಂತ ಕೇಳಿ ಟ್ರೈ ಮಾಡ್ರಿ. ಹಿಂಟ್ ಕೊಟ್ಟಿನಿ ಆ ಎರಡನೇ ಕ್ವಶನ್ನಿಗೆ ಹೆಂಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ದು. ಬೇಕಾದ್ರೆ ಹಿಂದೆ ನೀವು ಇದೇ ವಿಡಿಯೋ ತೊಗೋಬೋದು, ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾ ಅವಾಗ. ಓಕೆ, ಟ್ರೈ ಮಾಡಿರಿ. ಓಕೆ, ಸೊ ನಾವು ಯು ಆರ್ ರೆಡಿ ವಿತ್ ದಿ ಆನ್ಸರ್ ಅಂತ ಅಂದ್ಕೊಂಡ್ರೆ, ಸೊ ಆನ್ಸರ್ ಈಸ್ 45 ಡಿಗ್ರಿ. ಹೆಂಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ಅವ್ರೇನು ಕೇಳಾಕತ್ತಾರ, ಆ್ಯಂಗಲ್ ಬಿಟ್ವೀನ್ ಝೆಡ್ ಆಕ್ಸಿಸ್ ಆ್ಯಂಡ್ ದ ವೆಕ್ಟರ್ ಅಂತಾರಲ್ಲ. ಸೊ ಇಲ್ಲಿ ಒಂದು ವೆಕ್ಟರ್ ಐತಿ, ಅದ್ರ ವ್ಯಾಲ್ಯೂ ಐತಿ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ √2k. ಹೌದಾ, ದಿಸ್ ಈಸ್ ಒನ್ ವೆಕ್ಟರ್. ಇದು ಲೆಟರ್ಸ್ ಸೇ ದಿಸ್ ಈಸ್ ವೆಕ್ಟರ್ ಎ. ಆ್ಯಂಡ್ ಇನ್ನೊಂದು ವೆಕ್ಟರ್ ಬಿ ಐತಿ. ಯಾವ್ದು ವೆಕ್ಟರ್ ಬಿ? ಕೆ ಕ್ಯಾಪ್. ಕೆ ಕ್ಯಾಪ್ ಈಸ್ ವೆಕ್ಟರ್ ಬಿ. ಏನು ಕೆ ಕ್ಯಾಪ್ ಅಂದ್ರೆ ಆ್ಯಂಗಲ್ ಬಿಟ್ವೀನ್ ಝೆಡ್ ಆಕ್ಸಿಸ್ ಅಂದಾರ ಇಲ್ಲವ್ರು. ಕೆ ಕ್ಯಾಪ್ ಈಸ್ ಅ ಯೂನಿಟ್ ವೆಕ್ಟರ್ ವಿಚ್ ಈಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಝೆಡ್ ಆಕ್ಸಿಸ್. Like I cap along x, j cap along y, k cap is along z axis. ಸೊ ಹಿಂಗಿದ್ದಾಗ ಇದು ವೆಕ್ಟರ್ ಎ ಇದು, ಇದು ವೆಕ್ಟರ್ ಬಿ ಇದು, ಇವು ಎರಡರ ನೋಡು ಎಷ್ಟು ಆ್ಯಂಗಲ್ ಐತಿ ಅಂತ ಕೇಳಾಕತ್ತಾರ. ಸೊ ನಾ ಆಗಲೇ ಹೇಳಿದ್ದೆ ಒಂದು ಫಾರ್ಮುಲಾ ಐತೆ ನಮ್ಮ ಕಡೆ, ಸ್ಕೇಲಾರ್ ಪ್ರಾಡಕ್ಟ್ ಫಾರ್ಮುಲಾ. ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಇಸ್ ಈಕ್ವಲ್ಸ್ ಟು ಮಾಡ್ಯುಲಸ್ ಆಫ್ ವೆಕ್ಟರ್ ಎ ಇಂಟು ಮಾಡ್ಯುಲಸ್ ಆಫ್ ವೆಕ್ಟರ್ ಬಿ ಇಂಟು ಕಾಸ್ ಥೀಟಾ. ಸೊ ಈ ಕ್ವಶನಾಗ ಏನು ಕೇಳ್ಯಾರ ನೋಡ್ರಿ, ಆ್ಯಂಗಲ್ ಕೇಳ್ಯಾರಿಲ್ಲ. ಇಲ್ಲಿ ಎರಡು ವೆಕ್ಟರ್ಸ್ ಅದಾವಿಲ್ಲ ನಮ್ಮ ಕಡೆ. ಓಕೆ, ಸೊ ಆ್ಯಂಗಲ್ ಕೇಳ್ಯಾರ ಅಂದ್ರೆ ಕಾಸ್ ಥೀಟಾ ಇಲ್ಲೇ ಇಟ್ಕೋರಿ ಒಂದು ಕಡೆ, ಉಳಿದಿದ್ದೆಲ್ಲ ಆ ಕಡೆ ಕಳಿಸ್ರಿ. ಸೊ ದ್ಯಾಟ್ ಬಿಕಮ್ಸ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಡಿವೈಡೆಡ್ ಬೈ ಎ ಬಿ. ಈ ಕಡೆ ಬಂದುಬಿಡ್ತಂದ್ರೆ ಕಾಸ್ ಥೀಟಾ ಇಲ್ಲೇ ಇಟ್ಟು ಎ ಬಿ ಆ ಕಡೆ ಕಳಿಸಿದ್ರೆ, ಹೌದಾ. ಸೊ ದಿಸ್ ಬಿಕಮ್ಸ್ ಮಾಡ್ಯುಲಸ್ ಆಫ್ ವೆಕ್ಟರ್ ಎ ಇಂಟು ಮಾಡ್ಯುಲಸ್ ಆಫ್ ವೆಕ್ಟರ್ ಬಿ. ಕೆಳಗೆ ಮೇಲೆ ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ಇದು ಡಾಟ್ ಪ್ರಾಡಕ್ಟ್ ತೊಗೋಬೇಕು. ಕೆಳಗೆ ಅವು ಎರಡ್ರದ್ದು ಮಾಡ್ಯುಲಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡ್ಬೇಕು. ಇಲ್ಲಿ ಮಾಡ್ಯುಲಸ್ ಆಫ್ ಎ ಇಂಟು ಮಾಡ್ಯುಲಸ್ ಆಫ್ ಬಿ ಅದು. ಓಕೆ, ನ್ಯೂಮರೇಟರ್ ನೋಡ್ರಿ ಈಗ. ಸೊ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಇವೆರಡ್ರದ್ದು ಡಾಟ್ ಪ್ರಾಡಕ್ಟ್ ತೊಗೋರಿ. ಡಾಟ್ ಪ್ರಾಡಕ್ಟ್ ಹೆಂಗೆ ತೊಗೊತಾರ, ಈ ವೆಕ್ಟರ್ನಾಗಿಂದ 5 ಕೋಎಫಿಷಿಯೆಂಟ್ ಜೋಡಿ ಈ ಕಡೆ ವೆಕ್ಟರ್ದು ಐ ತೊಗೋಬೇಕು. ಇಲ್ಲಿ ಅನ್ಫಾರ್ಚುನೇಟ್ಲಿ ಈ ಕಡೆ ಐ ಕ್ಯಾಪ್ ಜೋಡಿ 1 ಐತಿ, ಇಲ್ಲೇ 1 ಇದ್ದಂಗೆ ಅದು. ಈ ಕಡೆ ಐ ಕ್ಯಾಪ್ ಇಲ್ಲೇ ಇಲ್ಲ, ಸೊ ದಟ್ ಬಿಕಮ್ಸ್ 0. ಇಲ್ಲಿ ಜೆ ಜೋಡಿ 1 ಐತಿ, ಈ ಕಡೆ ಜೆ ಇಲ್ಲೇ ಇಲ್ಲ, ಸೊ ಅದು ಹೋದ್ 0. ಉಳಿದಿದ್ದು ಒಂದು ಇದು √2 ಇಲ್ಲೈತಿ 1. ಸೊ √2 ಇಂಟು 1 ನೀವು ಮಾಡಿದರೆ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಐತಲ್ಲ ನ್ಯೂಮರೇಟರ್ ಪಾರ್ಟ್, ದಟ್ ಬಿಕಮ್ಸ್ √2. ಓಕೆ, ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ವೆಕ್ಟರ್ ಎ ಇಂಟು ಮಾಡ್ಯುಲಸ್ ಆಫ್ ವೆಕ್ಟರ್ ಬಿ ಮಾಡ್ಬೇಕೀಗ. ಓಕೆ, ಲೆಟ್ ಅಸ್ ಸಿ. ಮಾಡ್ಯುಲಸ್ ಆಫ್ ವೆಕ್ಟರ್ ಎ ಎಷ್ಟು ಬರ್ತೈತಿ, ಇದ್ರದ್ದು ಮಾಡ್ಯುಲಸ್ ತೊಗೋಬೇಕು. ಇದ್ರ ಮಾಡ್ಯುಲಸ್ ತೊಗೊಳೋದ್ರಿಂದ ಹೆಂಗೆ ಗೊತ್ತಾ, ಸ್ಕ್ವೇರ್ ರೂಟ್ ಆಫ್ ಅಂತ ಹಾಕಿ, ಅಂದ್ರೆ ಹಿಂಗೆ ಹೋಲ್ ಸ್ಕ್ವೇರ್ ರೂಟ್ ಆಫ್ ಅಂತ ಹಾಕಿ, ಇದ್ರದ್ದು ಕೋಎಫಿಷಿಯೆಂಟ್ ಸ್ಕ್ವೇರ್, ಇದ್ರದ್ದು ಕೋಎಫಿಷಿಯೆಂಟ್ ಸ್ಕ್ವೇರ್ ಪ್ಲಸ್ ಇದು ಎಲ್ಲ ಪ್ಲಸ್ ಮಾಡ್ಕೊತ ಹೋಗ್ಬೇಕು. ಸೊ ಐ ಜೋಡಿ ಏನೈತಿ ರೀ 1 ಸ್ಕ್ವೇರ್ ಇಸ್ 1. ಜೆ ಜೋಡಿ ಏನೈತಿ ಇಲ್ಲೇ 1, ಅದರ ಸ್ಕ್ವೇರ್ ಮಾಡಿರಿ ಇಸ್ 1. ಇಲ್ಲೈತಿ √2, ಅದರ ಸ್ಕ್ವೇರ್ ಮಾಡಿರಿ 2. ಈಗ ಇಷ್ಟು ಆ್ಯಡ್ ಮಾಡಿರಿ 1 + 1 + 2 ಇಸ್ 4. ಸೊ ಸ್ಕ್ವೇರ್ ರೂಟ್ ಆಫ್ 4 ಇದ್ರದ್ದು ಮಾಡ್ಯುಲಸ್ ಆತೀಗ. ಸೊ ಸ್ಕ್ವೇರ್ ರೂಟ್ ಆಫ್ 4 ಈಸ್ 2, ಅಂದ್ರೆ ಎ ಈಸ್ 2. ಹೌದಾ. ಬಿ ತಗೋರಿ. ಈಗ ಬಿ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ಕೆ ಜೋಡಿ ಏನೈತೆ ಕೋಎಫಿಷಿಯೆಂಟ್ 1. ಸೊ 1 ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಅಂದ್ರೆ 1. ಎ ಆಗಿತ್ತು 2, ಬಿ ಆತು 1. ಸೊ 2 × 1 ಇಸ್
ನೋಡ್ರಿ ವಿಚಾರ ಮಾಡ್ರೆ ನಾ ಕಲರ್ ಚೇಂಜ್ ಮಾಡಿರೋದು 2 ವೆರಿ ಗುಡ್. ಸೊ ಈಗ ರೂಟ್ 2 ಡಿವೈಡೆಡ್ ಬೈ 2 ಅಂದ್ರೆ ವಿ ಕ್ಯಾನ್ ರೈಟ್ ದಿಸ್ ಡಿನಾಮಿನೇಟರ್ 2 ಆಸ್ ಸ್ಕ್ವೇರ್ ರೂಟ್ ಆಫ್ 2 ಹೋಲ್ ಸ್ಕ್ವೇರ್. ಅವಾಗ ಅದು 1 ಸ್ಕ್ವೇರ್ ರೂಟ್ ಆಫ್ 2 ಕ್ಯಾನ್ಸಲ್ ಆಗಿದೆ ಇಲ್ಲ ಗೊತ್ತಾಗ್ತದೆ ನಿಮ್ಗೆ. ಸೊ ಇದ್ರ ಪ್ರಕಾರ ಥೀಟಾ ಇಸ್ 45 ಡಿಗ್ರಿ. ಹೌದ್ರಿ, ಥೀಟಾ ಇಸ್ ಈಕ್ವಲ್ಸ್ ಟು ಕಾಸ್ ಇನ್ವರ್ಸ್ ಆಫ್ 1 ಬೈ ರೂಟ್ 2 ಅಂದರೆ ಸೊ ಥೀಟಾ ಆನ್ಸರ್ ಇಸ್ 45 ಡಿಗ್ರಿ, ಆಪ್ಷನ್ ಬಿ. ಸೊ ಇದು ಕ್ಲಿಯರ್ ಆತಂತ ಅನ್ಕೊಂಡಿನಿ. ಈಗ ನೆಕ್ಸ್ಟ್ ಕ್ವಶನ್. ಓಕೆ, ಈಗ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಇದ ಬೇಸ್ಡ್ ಆಮೇಲೆ ನಾವು ಒಂದು ಕ್ವಶನ್ ಹೋಮ್ವರ್ಕ್ ಅಂತ ಕೊಡೋದಿನ ಅದ್ರ ಸಲುವಾಗಿ. ವಿಚ್ ಆಫ್ ದ ಫಾಲೋವಿಂಗ್ ಸೆಟ್ಸ್ ಆಫ್ ಕನ್ಕರೆಂಟ್ ಫೋರ್ಸಸ್ ಮೇ ಬಿ ಇನ್ ಕಟ್ ಆಗೈತೆ, ಅದು ಫೋಟೋ ಹೊಡಿಬೇಕಾರೆ ಇನ್ ಅಂತಷ್ಟೇ ಐತಿಲ್ಲ ಮತ್ತೇನಿಲ್ಲ. ವಿಚ್ ಆಫ್ ದ ಫಾಲೋವಿಂಗ್ ಸೆಟ್ಸ್ ಆಫ್ ಕನ್ಕರೆಂಟ್ ಫೋರ್ಸಸ್ ಮೇ ಬಿ ಇನ್ ಇಕ್ವಿಲಿಬ್ರಿಯಮ್. ಇಕ್ವಿಲಿಬ್ರಿಯಮ್ ಅಂದ್ರೆ ನೆಟ್ ಫೋರ್ಸ್ ಇಸ್ ಈಕ್ವಲ್ಸ್ ಟು 0 ಅಂದ್ರೆ 3 ಫೋರ್ಸಸ್ ಅದಾವೆ ಇಲ್ಲಿ. ಅಂಡ್ ಆಲ್ ದ 4 ಆಪ್ಷನ್ಸ್ 3 ಅದಾವೆ, F1, F2, F3. ವಿಚ್ ಗ್ರೂಪ್ ಆಫ್ ದ 3 ಫೋರ್ಸಸ್ ಕ್ಯಾನ್ ಕೀಪ್ ದ ಬಾಡಿ ಇನ್ ಇಕ್ವಿಲಿಬ್ರಿಯಮ್ ಅಂತ ಕೇಳ್ಯಾರ. ಟ್ರೈ ಮಾಡ್ರಿ. ಓಕೆ, ಸೊ ಯು ರೆಡಿ ವಿತ್ ದಿ ಆನ್ಸರ್ ಅಂತ ಅಂದ್ಕೊಂಡ್ರೆ ದಿ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಸಿ. F1 is equal to 3 Newton, F2 is 5 and F3 is 6. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದಕ್ಕೊಂದು ಪರ್ಟಿಕ್ಯುಲರ್ ಮೆಥಡ್ ಐತ್ರಿ ಇದನ್ನು ಸಾಲ್ವ್ ಮಾಡೋಕ್ಕೆ. ಕ್ವೈಟ್ ಸಿಂಪಲ್ ಐತಿ, ಗೊತ್ತಾಗಿರ್ಬೋದು ನಿಮ್ಗೆ ಆಲ್ರೆಡಿ ಹೆಂಗೆ ಅಂಥೇಳಿ, ಇಲ್ಲಾಂದ್ರೂ ಹೇಳ್ತೀನಿ ನಾ. ಈಗ ಒಂದು ಆಬ್ಜೆಕ್ಟ್ ಮೇಲೆ 3 ಫೋರ್ಸಸ್ ಆ್ಯಕ್ಟ್ ಆಗಿ F1, F2 ಆ್ಯಂಡ್ F3 3 ಫೋರ್ಸಸ್ ಆ್ಯಕ್ಟ್ ಆಗಿ ಆ ಬಾಡಿನ ಇಕ್ವಿಲಿಬ್ರಿಯಮ್ನಾಗ ಇಡ್ಬೇಕಂದ್ರೆ ಈಗ ನೋಡ್ರಿ ಹೆಂಗೈತಿ. ಇವು 2 ಫೋರ್ಸ್, ಇವೆರಡ್ರದ್ದು ನಾ ರಿಸಲ್ಟ್ ಅಂತ ತೊಗೊತೀನಿ ಅಂತ ತಿಕೋರಿಗೆ. ಓಕೆ, ಒಂದು ನಿಮಿಷ, ಇದು ಸ್ವಲ್ಪ ಕಲರ್ ಚೇಂಜ್ ಮಾಡ್ಬೋದು. ಹಾಂ, ಇದೇನು ಗೊತ್ತೇನು ಈಗ ಇದು FR. ಓಕೆ, ಈಗ ಇಫ್ ದ 3 ಫೋರ್ಸಸ್ F1, F2 ಆ್ಯಂಡ್ F3 ಶುಡ್ ಕೀಪ್ ದಿಸ್ ಬಾಡಿ ಇನ್ ಇಕ್ವಿಲಿಬ್ರಿಯಮ್, ಕಂಡೀಷನ್ ಏನಂದ್ರೆ ನಾ ಈಗ F1 ಮತ್ತು F2 ರಿಸಲ್ಟೆಂಟ್ ತೊಗೊಂಡು ನಿಂತಿಕೋರಿ. ಫಾರ್ ಎಕ್ಸಾಂಪಲ್ FR ದ್ಯಾಟ್ ಶುಡ್ ಬ್ಯಾಲೆನ್ಸ್ F3 ಅಂದರೆ FR ಮಸ್ಟ್ ಬಿ ಈಕ್ವಲ್ ಆ್ಯಂಡ್ ಅಪೋಸಿಟ್ ಟು F3. ಸೊ ಯಾವಾಗ ಇದು ಪಾಸಿಬಲ್ ಐತಂತ ನಾನು ಇಲ್ಲಿ ಹೇಳ್ತೀನಿ, ಒಂದು ನಿಮಿಷ ನೋಡ್ರೆ. ಈಗ ಓಕೆ, ಒಂದು ಸೆಕೆಂಡ್, ಇನ್ನೊಂದು ಸಾರ್ತಿ 3 ಫೋರ್ಸ್ ಅದಾವೆ. ಓಕೆ, F1, F2, F3. ಈ ಒಂದು ಎಕ್ಸಾಂಪಲ್ ತೊಗೊತೀನಿ ನಾನು. ಇದೊಂದು 3 ನ್ಯೂಟನ್ ಐತೆ ಅಂತಿಕೋರಿ. F1 ಎಷ್ಟೈತಿ? 3 ನ್ಯೂಟನ್. ಇದಕ್ಕೊಂದು ಮೆಥಡ್ ಐತೆ, ಅದನ್ನ ಆ ಮೆಥಡ್ ಎಕ್ಸ್ಪ್ಲೇನ್ ಮಾಡಾಕತ್ತೀನಿ. ಒನ್ಸ್ ವಿ ಗೋ ಥ್ರೂ ದಟ್ ಮೆಥಡ್, ಈ ಟೈಪ್ ಆಫ್ ಕ್ವಶನ್ ನೆಕ್ಸ್ಟ್ ಟೈಮ್ ನಿಮ್ಗೆ ಕೇಳಿದ್ಕೊಳ್ಳಿ ವೆರಿ ಈಸಿಲಿ ಹೆಂಗೆ ಗೊತ್ತಾಗ್ತದೆ ನನಗಂತ ಸಾಲ್ವ್ ಮಾಡೋಕ್ಕೆ ಬರುತ್ತೆ, ಪಟ್ಟನ್ನು ಸಾಲ್ವ್ ಮಾಡ್ಬೋದು. ಸೊ ಲೆಟ್ ಅಸ್ ಸೇ F2 is 4, F3 is 8 ನ್ಯೂಟನ್ ಅಂತ ಅನ್ಕೋರಿ. ಹೌದಾ? ಈಗ ಒಂದು ಅದಕ್ಕೇನೋ ಅಂತಾರೆ, ಏನದು ಕಾಮನ್ ಸೆನ್ಸ್ ಅಂತಾರೆ ನೋಡ್ರಿ. ಆ ಕಾಮನ್ ಸೆನ್ಸ್ ಯೂಸ್ ಮಾಡಿದರೆ ಇವು ಎರಡೂ ನಾವು ರಿಸಲ್ಟೆಂಟ್ ತೊಗೊಂಡು ಅಂತಿಕೋರಿಗೆ ಯಾವುದಂತ ಹೇಳ್ತೀನಿ ನಾನು. ಇಫ್ ಯು ಟೇಕ್ ದ ರಿಸಲ್ಟೆಂಟ್ ಆಫ್ F1 ಆ್ಯಂಡ್ F2, ಇಲ್ಲಿ ಅದರದ್ದು ರಿಸಲ್ಟೆಂಟ್ ಫೋರ್ಸ್ ಬಂತಂತಿಕೋರಿ FR ಅಂತ. ಸೊ F1 ಮತ್ತು F2 ಡೆಫಿನೆಟ್ಲಿ ದೇ ಆರ್ ನಾಟ್ ಇನ್ ದ ಸೇಮ್ ಡೈರೆಕ್ಷನ್. ಎರಡು ಬೇರೆ ಬೇರೆ ಡೈರೆಕ್ಷನ್ಯಾಗ ಅದಾವೆ. F1 ಈ ಕಡೆ ಐತಿ, F2 ಈ ಕಡೆ ಐತಿ. ಆಬ್ವಿಯಸ್ಲಿ ದೇ ಆರ್ ಇನ್ ದ ಡಿಫ್ರೆಂಟ್ ಡೈರೆಕ್ಷನ್ಸ್. ಎರಡು ಸೇಮ್ ಡೈರೆಕ್ಷನ್ನಾಗ ಇದ್ರೂ ನಾವು 3 + 4 ಆ್ಯಡ್ ಮಾಡಿ ಸೇಮ್ ಡೈರೆಕ್ಷನ್ನಾಗಿದ್ದಾಗ ಆ್ಯಡ್ ಮಾಡ್ತಾರೆ ನೋಡ್ರಿ. ಸೇಮ್ ಡೈರೆಕ್ಷನ್ ಇದ್ದಿಲ್ಲ ಅಂದ್ರೆ ಮತ್ತು ಆ ಫಾರ್ಮುಲಾ ಹಚ್ಬೇಕಾಗತ್ತೆ, ರೂಟ್ ಆಫ್ F1 ಸ್ಕ್ವೇರ್ ಪ್ಲಸ್ F2 ಸ್ಕ್ವೇರ್ ಅಂದ್ರೆ ರಿಸಲ್ಟೆಂಟ್ ಕ್ಯಾಲ್ಕ್ ಮಾಡ್ಕೊಳ್ಳೋದು. ಎರಡು ಸೇಮ್ ಡೈರೆಕ್ಷನ್ನಾಗಿದ್ದರೆ 3 + 4 ಎಷ್ಟು ಆತ ಹೇಳ್ರಿ? ಸೇಮ್ ಡೈರೆಕ್ಷನ್ನಾಗ ಇದ್ರನ 7 ನ್ಯೂಟನ್ ಆತ. ಕ್ಯಾನ್ 7 ಬ್ಯಾಲೆನ್ಸ್ 8? ಡೆಫಿನೆಟ್ಲಿ ನಾಟ್. ಲೆಸ್ ದೆನ್ ಆತಲ್ಲ ಈಗ ಅದು ಯಾವಾಗಂದ್ರೆ ಎರಡು ಸೇಮ್ ಡೈರೆಕ್ಷನ್ನಾಗಿದ್ರಿ ಇವು ಫೋರ್ಸು, ಅದ್ರ ಇಲ್ಲಿ ಬೇರೆ ಬೇರೆ ಡೈರೆಕ್ಷನ್ ಆಗದಾವಂದ್ರೆ ಆಬ್ವಿಯಸ್ಲಿ ಅವು ಎರಡರದ್ದು ರಿಸಲ್ಟೆಂಟ್ ಏನು ಬರ್ತೈತಲ್ಲ that will be that resultant FR illitale FR, this will be now less than 7. less than 7 ಅಂದ್ರೇನು? ಒಂದು ಸೆಕೆಂಡ್. ಹಾಂ, ಲೆಸ್ ದೆನ್ 7 ಅಂದ್ರೇನು? 3 + 4 ಎಷ್ಟು? 7.
ಅದು ಯಾವಾಗ ಬರ್ತೈತಿ ವೆನ್ F1 and F2 ಆರ್ ಇನ್ ದ ಸೇಮ್ ಡೈರೆಕ್ಷನ್. ಆಸ್ ದೇ ಆರ್ ನಾಟ್ ಇನ್ ದ ಸೇಮ್ ಡೈರೆಕ್ಷನ್, ವೆನ್ ವಿ ಟೇಕ್ ದ ರಿಸಲ್ಟೆಂಟ್ ಆಫ್ ದೋಸ್ ಟು, ದಿ ಆನ್ಸರ್ ವಿಲ್ ಬಿ ಲೆಸ್ ದೆನ್ 7. ಆಬ್ವಿಯಸ್ಲಿ 7 8 ಬ್ಯಾಲೆನ್ಸ್ ಮಾಡೋಂಗಿಲ್ಲ ಅಂದ್ರೆ ಲೆಸ್ ದೆನ್ 7 8 ಬ್ಯಾಲೆನ್ಸ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಸೊ ಅದಕ್ಕೆ ಏನಾಗ್ಬೇಕು ಗೊತ್ತನ, F1 ಮತ್ತು F2 ಎರಡು ವ್ಯಾಲ್ಯೂ ಆ್ಯಡ್ ಮಾಡಿರಿ, 3 + 4. ಅದು ಹೆಂಗಿರ್ಬೇಕಂದ್ರೆ ಅಟ್ಲೀಸ್ಟ್ ದಿ ಸಮ್ ಆಫ್ ರಿಸಲ್ಟೆಂಟ್ ತೊಗೊಳೋಕ್ಕಿಂತ ಮೊದಲು ಸಮ್ ಆಫ್ ದೀಸ್ 2 ಫೋರ್ಸಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ದ ಥರ್ಡ್ ಫೋರ್ಸ್. ಈಗ ಲೈಕ್ ನಮ್ಮ ಥರ್ಡ್ ಫೋರ್ಸ್ ಐತಲ್ಲ, ಇಫ್ ದಿಸ್ ವಾಸ್ 6 Newton, ಓಕೆ 1 ಸೆಕೆಂಡ್, ಇದು 6 Newton ಐತೆ ಅಂತಿಕೋರಿ, ಎಷ್ಟು 6, ಇದು 3 + 4 ಎಷ್ಟಾಗೈತೆ 7. ವೆನ್ ದ ಸಮ್ ಆಫ್ ದೀಸ್ 2 ಫೋರ್ಸಸ್ ಈಸ್ ಗ್ರೇಟರ್ ದ್ಯಾನ್ ದ ಥರ್ಡ್ ಫೋರ್ಸ್, ಅವಾಗ ಚಾನ್ಸ್ ಐತಿ ಏನಂದ್ರೆ ಇವು ಎರಡರದ್ದು ನಾವು ರಿಸಲ್ಟೆಂಟ್ ತೊಗೊಂಡಾಗ ಇಟ್ ಮೈಟ್ ಬ್ಯಾಲೆನ್ಸ್ ದ ಥರ್ಡ್. ಅದಕ್ಕೆ ಏನು ಮಾಡ್ಬೇಕಂತ ಹೇಳ್ತೀನಿ. ಈಗ ಇದ್ರ ಮೇಲೆ ಈ ಕ್ವಶನ್ ಸಾಲ್ವ್ ಮಾಡೋಕೆ ಟ್ರೈ ಮಾಡೋಣ. ಇವು 3 ಫೋರ್ಸ್ ಅದಾವ್ರಿ 4 ಆಪ್ಷನ್ಸ್ನೊಳಗೆ. ಹೆಂಗಿರ್ಬೇಕಂದ್ರೆ ಆ ಸೆಟ್ ಆಫ್ 3 ಫೋರ್ಸಸ್ನೊಳಗೆ ವೆನ್ ಯು ಆ್ಯಡ್ ಎನಿ 2 ಫೋರ್ಸ್, ಕರೆಕ್ಟಾಗಿ ಕೇಳಿಸ್ಕೋರಿದನ, ವೆನ್ ಯು ಆ್ಯಡ್ ಎನಿ 2 ಫೋರ್ಸ್ ದ ಸಮ್ ಆಫ್ ದ್ಯಾಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ದ ಥರ್ಡ್. ಈಗ ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಈಗ ನೋಡ್ರಿ, F1 ಎಷ್ಟೈತಿ 3, F2 ಎಷ್ಟೈತಿ 5, ಇವೆರಡು ಆ್ಯಡ್ ಮಾಡಿರಿ. 5 + 3 ಈಸ್ 8, ಹೌದಾ? ಈಸ್ 8 ಗ್ರೇಟರ್ ದ್ಯಾನ್ ದ ಥರ್ಡ್ ಫೋರ್ಸ್. ಥರ್ಡ್ ಫೋರ್ಸ್ ಯಾವುದು 1. ಹಾಂ, ಹಿಂಗಿದ್ರೆ ಅವು 3 ಬ್ಯಾಲೆನ್ಸ್ ಮಾಡೋ ಚಾನ್ಸ್ ಐತಿ. ಅದು ಅಷ್ಟಕ್ಕೆ ಬಿಡಬಾರ್ದು, ಎನಿ 2 ಫೋರ್ಸ್ ಮತ್ತು ಬೇರೆ ಚೆಕ್ ಮಾಡ್ಬೇಕು. ಈಗ ನಾವು 3 ಮತ್ತು 5 ಆ್ಯಡ್ ಮಾಡಿದ್ದೀವಲ್ಲ, ಈ ಸರ್ತಿ ಒಂದು ನಿಮಿಷ, ಈ ಸರ್ತಿ 5 and 1 ಆ್ಯಡ್ ಮಾಡಿರಿ. 5 + 1 ಈಸ್ 6, ಹೌದಾ? ದ್ಯಾಟ್ 6 ಮಸ್ಟ್ ಬಿ ಗ್ರೇಟರ್ ದ್ಯಾನ್ ದ ಥರ್ಡ್ ಫೋರ್ಸ್. ಆಯ್ತು ಸರ್, ಹಂಗಾರೆ ಇದು ಬ್ಯಾಲೆನ್ಸ್ ಮಾಡತ್ತನ, ಅಷ್ಟಕ್ಕೆ ಬಿಡೋಂಗಿಲ್ಲ, ಇನ್ನೊಂದು ಸೆಟ್ಟು ತೊಗೋಬೇಕು. ಯಾವ್ದು ಹೇಳ್ರಿ? 1 + 3 ಎಷ್ಟು 4. ಈಸ್ 4 ಗ್ರೇಟರ್ ದ್ಯಾನ್ 5? ಇಲ್ಲ. ಸೊ ಹಂಗಂದ್ರೆ ಇದು ಬ್ಯಾಲೆನ್ಸ್ ಮಾಡುವಂಥ ಚಾನ್ಸಸ್ ಇಲ್ಲ ಅಂತ. ಓಕೆ, ನೆಕ್ಸ್ಟ್ ಆಪ್ಷನ್ ನೋಡ್ರಿ. ಈಗ ನೆಕ್ಸ್ಟ್ ಆಪ್ಷನ್ನೊಳಗೆ ವೆನ್ ಯು ಆ್ಯಡ್ 3 and 5 ಎಷ್ಟಾಯ್ತು 8. ಈಸ್ 8 ಗ್ರೇಟರ್ ದ್ಯಾನ್ 9? ಇಲ್ಲ, ಹೋಗ್ತದೆ. ಒಂದನೇ ಆಪ್ಷನ್ನಾಗನ ಡಮ್ ಅಂತದೆ, ಫಸ್ಟ್ ಸೆಟ್ನೊಳಗನ. ಇದನ್ನು ಬಿಟ್ಬಿಡ್ರಿ, ಥರ್ಡ್ ಆಪ್ಷನ್ ಕಡೆ ಬರ್ರಿ. ಸೊ ಇನ್ ದ ಥರ್ಡ್ ಆಪ್ಷನ್ 3 + 5 ಈಸ್ 8, ಹೌದಾ? 3 + 5 is 8. 8 is greater than 6. Okay. When you add 5 and 6, it is 11, which is greater than 3. And when you add, ಉಳಿದು ಯಾವುದಪ್ಪ ಈಗ 6 and 3 ಅಂದರೆ 9, which is greater than 5. ಒಟ್ಟು ಅವು ಮೂರರೊಳಗೆ ಯಾವ ಎರಡು ಆ್ಯಡ್ ಮಾಡಿದ್ರೆ ಮೂರನೇದಕ್ಕಿಂತ ಹೊಡೆದಿತ್ತು. ಸೊ ದಿಸ್ ಈಸ್ ದ ಕಂಡೀಷನ್. ಹಿಂಗೆ ಎಲ್ಲ ಕಡೆನೂ ಸ್ಯಾಟಿಸ್ಫೈ ಆದರೆ the 3 forces will keep the body in equilibrium ಅಲ್ಲ, ಮೇ. ಅರ್ಥ ಆತ್ರಿ? ಇರಬಹುದು ಅಂತ ಪ್ರಶ್ನೆ ಕೇಳ್ಯಾರ ಅವರು, ಕೇಳಿದ್ದು ಹಂಗೆ ಕೇಳ್ಯಾರ. ಸೊ ಹಂಗಿರ್ಬೇಕಂದ್ರೆ ಹಿಂಗಿರ್ಬೇಕು, ಎನಿ 2 ಫೋರ್ಸಸ್ ಅಮಾಂಗ್ ದ 3 ವೆನ್ ಯು ಆ್ಯಡ್ ದೆಮ್ ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ ದ ಥರ್ಡ್. ಓಕೆ, ಈ ಟೈಪ್ ಒಂದು ಹೋಮ್ವರ್ಕ್ ಕೊಡ್ತೀನಿ ನಮ್ಮ ಮತ್ತು ಆಮೇಲೆ. ಸೊ ಇದು ಕ್ಲಿಯರ್ ಆಯ್ತು ಅಂತ ಅಂದ್ಕೊಂಡ್ರೆ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. ಹಾಂ, ಇಫ್ A plus B plus C, if A is equals to B plus C and have A, B and C often miss agitale and have A, B and C of scalar magnitudes. Oh illa mundu off aite. A, B and C, scalar magnitudes of 5, 4 and 3 units respectively, then the angle between A and C is, simple ಐತಿ, ಸ್ವಲ್ಪ ತಲೆ ಓಡಿಸಿದ್ರೆ ಸಾಲ್ವ್ ಮಾಡ್ಬೋದು. ಇದನ್ನು ಟ್ರೈ ಮಾಡಿ. ಓಕೆ, ಯು ಆರ್ ರೆಡಿ ವಿತ್ ದಿ ಆನ್ಸರ್ ಅಂತ ಅಂದ್ಕೊಂಡ್ರೆ ಇಲ್ಲೇ A is equals to B plus C ಅಂದರೆ A ಏನಾಯ್ತು ಹೇಳ್ರಿ? ರಿಸಲ್ಟೆಂಟ್ ಫೋರ್ಸ್ ಆತಿಲ್ಲ ಈಗ. ಹಾಂ, ಇದು ರಿಸಲ್ಟೆಂಟ್ ಫೋರ್ಸ್ ಆತ. ಇವು ಎರಡು ಕಾಂಪೋನೆಂಟ್ ಇವು. ಸೊ ಎದ್ ವ್ಯಾಲ್ಯೂ ಎಷ್ಟು ಕೊಟ್ಟಾರ? ಇವರು 5 ಕೊಟ್ಟಾರ, ಬಿದ್ದು 4 ಕೊಟ್ಟಾರ, ಸಿದ್ದು 3 ಕೊಟ್ಟಾರ.
ಸೊ ಆ್ಯಂಗಲ್ ಬಿಟ್ವೀನ್ ಅವ್ರು ಏನು ಕೇಳ್ತಾರೆ, ಎ ಆ್ಯಂಡ್ ಸಿ ಕೇಳಕತ್ತಾರೆ. ಓಕೆ, ಈಗ ಇದ್ರದ್ದು ಡೈಗ್ರಾಮ್ ಡ್ರಾ ಮಾಡ್ಕೊಂಬಿಡೋಣ ನಾವು, ಹೌದಾ? ಸೊ ಈಗ ಹೆಂಗೆ ಡ್ರಾ ಮಾಡ್ತೀರಿ, ಬೆಟರ್ ಇಲ್ಲೇ ಹೋಗಿ ನಮ್ಮ ಬೋರ್ಡ್ನಾಗ ಡ್ರಾ ಮಾಡಿಬಿಡ್ರಿ. ಸೊ ದಿಸ್ ಈಸ್ ವೆಕ್ಟರ್ ಎ. ಓಕೆ, ಒಂದು ನಿಮಿಷ, ಇದು ರಿಸಲ್ಟೆಂಟ್ ಅದು ವೆಕ್ಟರ್ ಎ, ಹೌದಾ? ದಿಸ್ ಈಸ್ ವೆಕ್ಟರ್ ಎ ಈಸ್ ರಿಸಲ್ಟೆಂಟ್. ವೆಕ್ಟರ್ ಬಿ, ವೆಕ್ಟರ್ ಸಿ ಎರಡನ್ನೂ ಆ್ಯಡ್ ಮಾಡಿದಾಗ ಬಂದಿರ್ತೈತೆ ಅದು. ಅವ್ರು ಕೊಟ್ಟಾರ ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು ಎ ಅಂತ. ಸೊ ಇದ್ರ ವ್ಯಾಲ್ಯೂ ಐತಿ 5, ನೆಕ್ಸ್ಟ್ ಬಿದು ವ್ಯಾಲ್ಯೂ ಐತಿ 4 ಆ್ಯಂಡ್ ಸಿದು ವ್ಯಾಲ್ಯೂ ಐತಿ 3. ಅವ್ರು ಕೇಳಕತ್ತಿದ್ದು ವಾಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ಎ ಆ್ಯಂಡ್ ಸಿ. ದಿಸ್ ಆ್ಯಂಗಲ್ ಕೇಳಕತ್ತಾರೆ, ಅಲ್ಫಾ ಅನ್ಕೋರಿ, ಥೀಟಾ ಅನ್ಕೋರಿ. ಸೊ ಈಗ ನಮಗೆ ಗೊತ್ತಲ್ಲ, ಈಗ ವೆಕ್ಟರ್ ಎದ್ದು ಕಾಂಪೊನೆಂಟ್ ಯಾವುದು, ಎಕ್ಸ್ ಕಾಂಪೊನೆಂಟ್ ಯಾವುದು, ವೆಕ್ಟರ್ ಎದ್ದು ಎಕ್ಸ್ ಕಾಂಪೊನೆಂಟ್ ಯಾವುದು, ಸಿ, ಹೌದಿಲ್ಲ ರೀ? ಸೊ ಇದ್ರ ಪ್ರಕಾರ ಸಿ ಇಸ್ ಈಕ್ವಲ್ಸ್ ಏನಾದ್ರು ಗೊತ್ತೇನು, ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಓಕೆ, ಸೊ ವೆಕ್ಟರ್ ಸಿ ಇಸ್ ಈಕ್ವಲ್ಸ್ ಟು ಎ ಕಾಸ್ ಅಲ್ಫಾ ಬಂದಿರ್ತೈತೆ, ಹೌದಿಲ್ಲ ರೀ? ಇದ್ರದ್ದು ಈ ಕಡೆ ಕಾಂಪೊನೆಂಟ್, ಈ ಕಡೆ ಎಲ್ಲ ಆ್ಯಂಗಲ್ ಇರುತ್ತಲ್ಲ, ನಾವು ಕಾಸ್ ಹಚ್ತೀವಲ್ಲ. ಸೊ ಹಂಗಾರೆ ಕಾಸ್ ಅಲ್ಫಾ ಇಸ್ ಈಕ್ವಲ್ಸ್ ಟು ಏನಾಯ್ತು ನೋಡ್ರಿ, ಈಗ ಇಲ್ಲೇ ವಿ ವಾಂಟ್ ಅಲ್ಫಾ ವ್ಯಾಲ್ಯೂ. ಸೊ ಕಾಸ್ ಅಲ್ಫಾ ಇಸ್ ಈಕ್ವಲ್ ಟು ಸಿ ಬೈ ಎ ಆಯ್ತು. ಸೊ ಕಾಸ್ ಅಲ್ಫಾ ಇಸ್ ಈಕ್ವಲ್ ಟು ಸಿ ಬೈ ಎ ಅಂದ್ರೆ ಸಿ ವ್ಯಾಲ್ಯೂ ಎಷ್ಟೈತಿ 3 ಬೈ ಎ ಅಂದ್ರೆ ಎ ವ್ಯಾಲ್ಯೂ ಎಷ್ಟೈತಿ 5. ಇದು ಕಾಸ್ ಅಲ್ಫಾ. ಸೊ ಅಲ್ಫಾ ಇಸ್ ಈಕ್ವಲ್ಸ್ ಟು ಏನಾಯ್ತು ಹಂಗಾರೆ, ಕಾಸ್ ಇನ್ವರ್ಸ್ ಆಫ್ 3/5. ಸೊ ಆನ್ಸರ್ ಈಸ್ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್. ಹಾಂ, ಇದು ಹೋಮ್ವರ್ಕ್ ಅಂದರೆ ಈಗ ಟ್ರೈ ಮಾಡ್ಬೋದು ನೀವು ಬೇಕಾದ್ರೆ. ಆಮೇಲೆ ಆಗಲೇ ಅದು 3 ಫೋರ್ಸಸ್ ಕ್ಯಾನ್ ಕೀಪ್ ದ ಬಾಡಿ ಇನ್ ಇಕ್ವಿಲಿಬ್ರಿಯಮ್ ಅಂತಿತ್ತಲ್ಲ, 3ರೊಳಗೆ ಯಾವ 2 ಫೋರ್ಸ್ ಆ್ಯಡ್ ಮಾಡಿದ್ರೆ ಇನ್ನೊಂದಕ್ಕಿಂತ ಜಾಸ್ತಿ ಇರಬೇಕು. ಸೊ ಇದ್ರ ಪ್ರಕಾರ ಈ ಕ್ವಶನ್ ನೀವು ಸಾಲ್ವ್ ಮಾಡಿರಿ. ಈ ಸದ್ಯ ಒಟ್ಟು ಬರ್ಕೋಬೇಕಾ? ಓಕೆ, ಸೊ ಈಗ ಅಥವಾ ಆಮೇಲೆ ನೀವು ಸಾಲ್ವ್ ಮಾಡೋದಾದರೆ, ಅಥವಾ ಈಗ ಸಾಲ್ವ್ ಮಾಡಿದ್ರೆ, ದ ಆನ್ಸರ್ ಈಸ್ ಆಪ್ಷನ್ ಸಿ. ಆನ್ಸರ್ ಮಸ್ಟ್ ಬಿ ಆಪ್ಷನ್ ಸಿ, ಕೆನಾಟ್ ಕೀಪ್ ದ ಬಾಡಿ ಇನ್ ಇಕ್ವಿಲಿಬ್ರಿಯಮ್. ಓಕೆ, ಇದು ಹೆಂಗೆ, ಯಾಕೆಂದ್ರೆ ಬೇಕಾದ್ರೆ ಇಲ್ಲೇ ಹೇಳ್ಬೋದು ನಾನು 1, 2 ಆ್ಯಂಡ್ 3 3 ನ್ಯೂಟನ್, 3 ಬೇರೆ ಬೇರೆ ಫೋರ್ಸ್ ಅವಲ್ಲ, 1 ನ್ಯೂಟನ್, 2 ನ್ಯೂಟನ್ ಆ್ಯಂಡ್ 3 ನ್ಯೂಟನ್. ವೆನ್ ವಿ ಆ್ಯಡ್ 1 + 2 ಇಟ್ ಬಿಕಮ್ಸ್ 3. ಇಟ್ಸ್ ನಾಟ್ ಗ್ರೇಟರ್ ದ್ಯಾನ್ 3, ಹೌದಾ? ಗ್ರೇಟರ್ ದ್ಯಾನ್ 3 ಇದ್ರೆ ಪಾಸಿಬಲ್ ಐತೆ, ಇಲ್ಲಾಂದ್ರೆ ಆಗಂಗಿಲ್ಲ. ಸೊ ಆನ್ಸರ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ನಿಗೆ ಹೋಗೋದಾದರೆ, ಓಕೆ, ಇದು ನೆಕ್ಸ್ಟ್ ಕ್ವಶನ್. A force F is equals to 5I plus 2J minus 5K acts on a particle whose position vector is R is equals to I cap minus 2J plus K. What is the torque about the origin? ಅಂತ ಕೇಳಾರ. ಅಯ್ಯೋ ಅಂತನೋ ಅವಶ್ಯಕತೆ ಏನಿಲ್ಲದು. ಟಾರ್ಕ್ದು ಫಾರ್ಮುಲಾ ನಿಮಗೆ ಗೊತ್ತಿದ್ರೆ ವೆರಿ ಈಸಿಲಿ ಯು ಕ್ಯಾನ್ ಸಾಲ್ವ್ ದಿಸ್. ಬಟ್ ಕಂಡೀಷನ್ ಐತಿ, ನೀವು ಟ್ರೈ ಮಾಡಿ. Okay, if you are ready with the answer is option A, 8I plus 10J plus 12K. First option, 8I plus 10J plus 12K. ಈ ಕ್ವಶನ್ ಸ್ಪೆಷಾಲಿಟಿ ಏನಂದ್ರೆ, ಇಲ್ಲಿ ತನಕ ನಾನು ಹಿಂದೆ ಒಂದಿಷ್ಟು ಕ್ವಶನ್ಸ್ನೊಳಗೆ ಬರೀ ಇದನ್ನು ಯೂಸ್ ಮಾಡಿದ್ದೆ. ಅಂಥವ ಕ್ವಶನ್ಸ್ ಇದ್ವಲ್ಲ ಅಲ್ಲೇ, ಏನು ಹೇಳ್ರಿ, ಏನು ಬರೆಯಾಕ್ತೀನಿ ಇದು, ಒಂದು ನಿಮಿಷ. ಓಕೆ, ಏನು ಯೂಸ್ ಮಾಡಿದ್ವಿ ನಾವು ಅಂದ್ರೆ ಸ್ಕೇಲಾರ್ ಪ್ರಾಡಕ್ಟ್ ಯೂಸ್ ಮಾಡಾಕ್ತಿದ್ವಿ, ಓನ್ಲಿ ಡಾಟ್ ಪ್ರಾಡಕ್ಟ್. ಸೊ ದಿಸ್ ಇಸ್ ದ ಫಸ್ಟ್ ಕ್ವಶನ್ ದ್ಯಾಟ್ ವಿ ಆರ್ ಎನ್ಕೌಂಟರಿಂಗ್ ಬೇಸ್ಡ್ ಆನ್ ಕ್ರಾಸ್ ಪ್ರಾಡಕ್ಟ್. ಸೊ ಕ್ರಾಸ್ ಪ್ರಾಡಕ್ಟಿಗೆ ಒಂದು ಫಾರ್ಮುಲಾ ಐತಿ, ವೆಕ್ಟರ್ ಎ ಕ್ರಾಸ್ ಬಿ. ಅಂದ್ರೆ ವೆನ್ ವಿ ಮಲ್ಟಿಪ್ಲೈ 2 ವೆಕ್ಟರ್ಸ್ ಆ್ಯಂಡ್ ಇಫ್ ವಿ ಗೆಟ್ ದಿ ಆನ್ಸರ್ ಆಲ್ಸೋ ಆಸ್ ಅ ವೆಕ್ಟರ್, ವಿ ಕಾಲ್ ಇಟ್ ಆಸ್ ವೆಕ್ಟರ್ ಪ್ರಾಡಕ್ಟ್ ಆರ್ ಕ್ರಾಸ್ ಪ್ರಾಡಕ್ಟ್. ಸೊ ದ ಫಾರ್ಮುಲಾ ಈಸ್ ಎ ಬಿ ಸೈನ್ ಥೀಟಾ. ಓಕೆ, ಈ ಕ್ವಶನ್ ಒಳಗವ್ರು ದೇ ಆರ್ ಆಸ್ಕಿಂಗ್ ಅಸ್ ಟು ಕ್ಯಾಲ್ಕುಲೇಟ್ ದ ಟಾರ್ಕ್. ಟಾರ್ಕ್ ಈಸ್ ಈಕ್ವಲ್ಸ್ ಟು ದ ವೆಕ್ಟರ್ ಸಮ್
ಆರ್ ವೆಕ್ಟರ್ ಮಲ್ಟಿಪ್ಲಿಕೇಶನ್ ವೆಕ್ಟರ್ ಮಲ್ಟಿಪ್ಲಿಕೇಶನ್ ಆಫ್ ಪೊಸಿಷನ್ ವೆಕ್ಟರ್ ಆರ್ ಆ್ಯಂಡ್ ಎಫ್ ಆರ್ ಕ್ರಾಸ್ ಎಫ್ ಆಗ್ತೈತಿ. ಸೊ ಇದು ಕ್ರಾಸ್ ಪ್ರಾಡಕ್ಟ್ ಬೇಸ್ಡ್. ಈಗ ಅಕಸ್ಮಾತ್ ಅದು ಡಾಟ್ ಪ್ರಾಡಕ್ಟ್ ಬೇಸ್ಡ್ ಇತ್ತಂದ್ರೆ ನಾವೇನು ಮಾಡ್ತಿದ್ವಿ ಗೊತ್ತೇನೆ, ಐ ಜೋಡಿ ಏನು ಕಾಂಪೋನೆಂಟ್ ಐತಿ ಅಂದ್ರೆ ವೆಕ್ಟರ್ ಎ ಒಳಗಿಂದ ಐ ಕಾಂಪೋನೆಂಟ್ ಮಲ್ಟಿಪ್ಲೈಡ್ ಬೈ ವೆಕ್ಟರ್ ಬಿ ದ ಐ ಕಾಂಪೋನೆಂಟ್ ಪ್ಲಸ್ ವೆಕ್ಟರ್ ಎ ಒಳಗಿಂದ ಜೆದ್ ಕಾಂಪೋನೆಂಟ್ ಮಲ್ಟಿಪ್ಲೈಡ್ ಬೈ ವೆಕ್ಟರ್ ಬಿ ದ ಜೆ ಕಾಂಪೋನೆಂಟ್. ಹಿಂಗೆ ಅಂದ್ರೆ ಐ ಜೋಡಿ ಐ ಎಷ್ಟು ಮಲ್ಟಿಪ್ಲೈ, ಜೆ ಜೋಡಿ ಜೆ ಮಲ್ಟಿಪ್ಲೈ, ಕೆ ಜೋಡಿ ಕೆ ಮಲ್ಟಿಪ್ಲೈ ಮಾಡಿ ಆಗಲೇ ಕ್ವಶನ್ಸ್ನಾಗ ಮಾಡಿದ್ವಲ್ಲ ಇದ್ರೊಳಗೆ ಯಾವುದು ಡಾಟ್ ಪ್ರಾಡಕ್ಟ್ ಕೇಸ್ನಾಗ. ಕ್ರಾಸ್ ಪ್ರಾಡಕ್ಟ್ನ ಹಂಗೆ ಮಾಡೋಕ್ಕೆ ಬರೋಂಗಿಲ್ಲ, ಇದಕ್ಕೊಂದು ಬೇರೆ ಮೆಥಡ್ ಐತಿ. ಸೊ ಆ ಮೆಥಡ್ ಪ್ರಕಾರ ಇದನ್ನು ನಾನು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದು ಹಂತದ ತನಕ ಒಂದು ಲೆವೆಲ್ ತನಕ ಮುಂದೆ ಕ್ಯಾಲ್ಕುಲೇಷನ್ ನೀವು ಮಾಡ್ಬೇಕು. ಸೊ ಇದನ್ನು ಹೆಂಗೆ ಮಾಡ್ತಾರೆ ಅಂದ್ರೆ ಕ್ರಾಸ್ ಪ್ರಾಡಕ್ಟನ್ನು ಫಾರ್ ದಿಸ್ ದೇ ಯೂಸ್ ಮ್ಯಾಟ್ರೈಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಯೂಸ್ ಮಾಡ್ತಾರೆ. ಸೊ ಈಗ ನೋಡಿರಿ, ನಿಮಗೆ ಸ್ವಲ್ಪ ಲಕ್ಷ ಕೊಟ್ಟರೆ ಇಲ್ಲೇ ಪೊಸಿಷನ್ ವೆಕ್ಟರ್ ಈಸ್ ಅ ವೆಕ್ಟರ್, ಫೋರ್ಸ್ ಈಸ್ ಅ ವೆಕ್ಟರ್, ಇವು ಎರಡರದು ವ್ಯಾಲ್ಯೂಸ್ ಕೊಟ್ಟಾರಲ್ಲ ಅವರು, ಆ ವ್ಯಾಲ್ಯೂಸ್ ಹೆಂಗದಾವ ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್ ಯಾವುದಿದು ಪೊಸಿಷನ್ ವೆಕ್ಟರ್ ಅಂತೀವಲ್ಲ ನಾವು, ಪೊಸಿಷನ್ ವೆಕ್ಟರ್ದು ವ್ಯಾಲ್ಯೂ ಹೆಂಗೈತೆ ನೋಡ್ರಿ. ಈಗಲೇ ಐ ಕ್ಯಾಪ್ ಮೈನಸ್ 2j ಪ್ಲಸ್ ಕೆ ಅಂದ್ರೆ ಇವು ಕೆ ಜೆ ಐ ಅಂತೀವಲ್ಲ ಅದಾವಂದ್ರೆ ಇವು ಡೈರೆಕ್ಷನ್ ತೋರಿಸ್ತಾವ ಅಂದ್ರೆ ದಿಸ್ ಇಸ್ ಅ ವೆಕ್ಟರ್ ಅಂತ. ಫೋರ್ಸದ್ದು ಅವ್ರು ಕೊಟ್ಟಿದ್ದ ಇಕ್ವೇಷನ್ ನಾವು ನೋಡಿದ್ರೆ 5i 2j 5k ಅಂದ್ರೆ ಅಲ್ಲೂ ಐ ಜೆ ಕೆ ಅದಾವಂದ್ರೆ ಫೋರ್ಸ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಇವು ಎರಡನ್ನೂ ಮಲ್ಟಿಪ್ಲೈ ಮಾಡಿದ ಮೇಲೆ ನಮಗೆ ಟಾರ್ಕ್ ಬರ್ತೈತಿ, ಆ್ಯಂಡ್ ದ್ಯಾಟ್ ಟಾರ್ಕ್ ಈಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ. ಅಂದ್ರೆ ಅದರ ಆನ್ಸರ್ನೊಳಗೂ ಟಾರ್ಕ್ನೊಳಗೂ ಆನ್ಸರ್ ಹೆಂಗೆ ಬರುತ್ತೆ ಅಂದರೆ ಸಮಥಿಂಗ್ ಐ ಪ್ಲಸ್ಸೋ ಮೈನಸ್ಸೋ ಸಮಥಿಂಗ್ ಜೆ ಪ್ಲಸ್ಸೋ ಮೈನಸ್ಸೋ ಸಮಥಿಂಗ್ ಕೆ. ದಟ್ ಮೀನ್ಸ್ ದಿಸ್ ಅ ವೆಕ್ಟರ್ ಕ್ವಾಂಟಿಟಿ. ಇದ್ರ ಹಿಂದೆ ನಾವೇನು ಕ್ವಶನ್ ಸಾಲ್ವ್ ಮಾಡ್ತಿದ್ದಿಲ್ಲ ಅದ್ರಾಗ ನಾವು ಪರ್ಟಿಕ್ಯುಲರ್ಲಿ ಡಾಟ್ ಪ್ರಾಡಕ್ಟ್ ಸ್ಕೇಲಾರ್ ಪ್ರಾಡಕ್ಟ್ ಮಾಡಿದಾಗ ಫೈನಲ್ ಆನ್ಸರ್ ಒಂದು ಜಸ್ಟ್ ನಂಬರ್ ಇರ್ತಿತ್ತು, ಐ ಜೆ ಕೆ ಇರ್ತಿದ್ದಿಲ್ಲ. ಆಸ್ ಅ ಟಾರ್ಕ್ ದಿ ಆನ್ಸರ್ ಹಿಯರ್ ಈಸ್ ಆಲ್ಸೋ ಅ ವೆಕ್ಟರ್ ಕ್ವಾಂಟಿಟಿ ದಟ್ ಇನ್ವಾಲ್ವ್ಸ್ ಐ ಜೆ ಕೆ. ಸೊ ಅದ್ರ ಆನ್ಸರ್ ಆಗಲಿ ಹೇಳಿ ನೋಡ್ರಿ ನಾ, ಇಟ್ ಶುಡ್ ಬಿ 8i ಪ್ಲಸ್ 10j ಪ್ಲಸ್ 12k ಅಂತ ಹೇಳಿ. ಸೊ ಇದು ಹೆಂಗೆ ಬರ್ತೈತಿ ಈಗ, ಇದಕ್ಕೆ ಮೆಥಡ್ ಏನೈತಿ ಅಂದರೆ ಇದಕ್ಕೆ ಡಿಟರ್ಮಿನೆಂಟ್ಸ್ ಯೂಸ್ ಮಾಡ್ತಾರೆ. ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ. ಸೊ ಫಾರ್ಮುಲಾ ನೋಡ್ರಿ, ಫಸ್ಟ್ ಟಾರ್ಕ್ ಈಸ್ ಈಕ್ವಲ್ಸ್ ಟು ಆರ್ ಕ್ರಾಸ್ ಎಫ್. ಅಕಸ್ಮಾತ್ ಈ ಫಾರ್ಮುಲಾ ನೀವು ಎಫ್ ಕ್ರಾಸ್ ಆರ್ ಅಂತ ಹೇಳಿ ಬರೆದು ಬಿಟ್ರೆ ಅಥವಾ ಹಿಂಗೆ ನೀವು ನೆನಪಿಟ್ಕೊಂಡಿದ್ದೀರ, ದಿಸ್ ಈಸ್ ಕಂಪ್ಲೀಟ್ಲಿ ರಾಂಗ್. ಬಿಕಾಸ್ ನಾವು ಡಿಸ್ಕಸ್ ಮಾಡಿದ್ವಿ, ಸ್ಕೇಲಾರ್ ಪ್ರಾಡಕ್ಟ್ ಈಸ್ ಕಮ್ಯೂಟೇಟಿವ್ ಇನ್ ನೇಚರ್, ವೆಕ್ಟರ್ ಪ್ರಾಡಕ್ಟ್ ಈಸ್ ನಾಟ್ ಕಮ್ಯೂಟೇಟಿವ್. ಇಫ್ ದಿಸ್ ಈಸ್ ಆರ್ ಕ್ರಾಸ್ ಎಫ್, ಇಟ್ ಈಸ್ ಆರ್ ಕ್ರಾಸ್ ಎಫ್. ಸೊ ನೆಕ್ಸ್ಟ್ ಏನು ಮಾಡ್ತಾರೆ, ಹಿಂಗೆ ಮೆಟ್ರೈಸಸ್ ಗತೆ ಹಾಕ್ಕೊಂಡು ಫಸ್ಟ್ ರೋದೊಳಗೆ ಹಿಂಗೆ ಐ ಜೆ ಕೆ ಅಂತ ಬರ್ಕೊಂಡು ಸೆಕೆಂಡ್ ರೋದೊಳಗೆ ಇವು ಎರಡು ವೆಕ್ಟರ್ಸ್ ಇರ್ತಾವಲ್ಲ, ಅದ್ರಾಗ ಫಸ್ಟ್ ವೆಕ್ಟರ್ ವಿಚ್ ಈಸ್ ಆರ್ ಅದರದ್ದು ಕೋಆರ್ಡಿನೇಟ್ಸ್ ಬರೀತಾರೆ. ಓಕೆ, ಅಥವಾ ಕೊಯಿಫಿಷಿಯೆಂಟ್ಸ್ ಎಕ್ಸ್ ವೈ ಮತ್ತು ಝೆಡ್ ನಡು. ಐ ಅದಲ್ರಿ ಫಸ್ಟ್ ಕಾಲಮ್ನೊಳಗಿಲ್ಲೇ ಆರ್ದು ಐ ಜುಡಿ ಏನೈತಿ 1, ನೆಕ್ಸ್ಟ್ ಜೆದ್ -2, ನೆಕ್ಸ್ಟ್ ಕೆದ್ 1 ಐತಿ ಆರ್ದು ಇಕ್ವೇಷನ್ ಒಳಗೆ. ಸಿಮಿಲರ್ಲಿ ಫೋರ್ಸ್ದು ಇಕ್ವೇಷನ್ ಒಳಗೆ ವಿ ಹ್ಯಾವ್ 5i ಹೌದಲ್ರಿ, 5i 2j - 5k ಅಂದ್ರೆ ವಿ ಶುಡ್ ರೈಟ್ ಹಿಯರ್ 5 2 ಆ್ಯಂಡ್ -5. ಈಗ ಇದ್ರದ್ದು ಡಿಟರ್ಮಿನೆಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇದು ನಿಮಗೆ ಗೊತ್ತಿರುತ್ತೆ. ಓಕೆ, ಈಗ ಲೈಕ್ ಡಿಟರ್ಮಿನೆಂಟ್ ಕ್ಯಾಲ್ಕ್ ಮಾಡ್ಬೇಕಾದ್ರೆ ಹಿಂಗೆ ಮಾಡ್ತಾರೆ ನೋಡ್ರಿ. ಹೆಂಗಂದ್ರೆ ಫಸ್ಟ್ ಇದು ರೋ ಇದು ಕಾಲಮ್ ಬಿಟ್ಟು ನೆಕ್ಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡ್ತಾರೆ, ಆಮೇಲೆ ಮೈನಸ್ ಅಂತ ಬರೀತಾರೆ, ಇದನ್ನ ಮಲ್ಟಿಪ್ಲೈ ಮಾಡ್ತಾರೆ, ಈ ರೀತಿ ಮಾಡ್ತಾರಲ್ಲ, ಇದು ಗೊತ್ತೈತಿ ನಿಮ್ಗೆ. ಸೊ ಅದಕ್ಕೀಗ ನಾವು ಹೆಂಗೆ ಮಾಡ್ಬೇಕಂದ್ರೆ ಫಸ್ಟಿಗೆ ನಾನು ಹೇಳಿದ್ನೆಲ್ಲ ಫೈನಲ್ ಆನ್ಸರ್ನೊಳಗೆ ಐ ಜೆ ಕೆ ಇನ್ವಾಲ್ವ್ಡ್ ಇರ್ತಾವೆ. ಅದಕ್ಕೆ ಫಸ್ಟಿಗೆ ಐ ಅಂತ ಬರುತ್ತೆ, ಐ ಅಂತ ಬರ್ಕೊಂಬಿಡ್ಬೇಕು. ಬರ್ಕೊಂಡು ಬ್ರಾಕೆಟ್ನೊಳಗೆ ಸೊ ಇದು ಕಾಲಮ್ ಬಿಟ್ಟು -2 × -5 ಈಸ್ 10. ಹೌದಾ, ಮತ್ತು ಮೈನಸ್ ಹಾಕ್ಬೇಕದು ಡಿಟರ್ಮಿನೆಂಟ್ಸ್ ರೂಲ್ಸ್ ಪ್ರಕಾರ. ಮೈನಸ್ ಹಾಕಿ ಇವೆರಡು ಮಲ್ಟಿಪ್ಲೈ ಮಾಡು, 1 × 2 ಈಸ್ 2. ಸೊ 10 - 2 ಈಸ್ 8. ಸೊ 8i ಇದು 5 ಬಂತು. ಸಿಮಿಲರ್ಲಿ ನೆಕ್ಸ್ಟ್ ನಾವೇನು ಮಾಡ್ತೀವಿ, ಜೇದ್ ಇದು ಡಿಟೇಲ್ನಾಗ ನಾ ಲಾಸ್ಟ್ ಸ್ಟೆಪ್ ತನಕ ಎಕ್ಸ್ಪ್ಲೇನ್ ಮಾಡಂಗಿಲ್ಲ. ಈಗ ಜೇದ್ ಹೆಂಗೆ ಮಾಡ್ತೀವಿ, ಜೆ ಅಂತ ಬರೆದು ಬಿಡೋದ. ನೆಕ್ಸ್ಟ್ ಬರೆದು
ಇದು ಕಾಲಮ್, ಇದು ರೋ ಬಿಟ್ಟು ಹಿಂಗೆ ಮಲ್ಟಿಪ್ಲೈ ಮಾಡ್ತಾರಲ್ಲ. ಸೊ ಈ ರೀತಿ ನಾವು ಮಾಡಿದಾಗ ಅದು ಫೈನಲಿ ಆನ್ಸರ್ ಎಲ್ಲ ಸೇರಿ ಇಟ್ ಬಿಕಮ್ಸ್ 8i ಪ್ಲಸ್ 10j ಪ್ಲಸ್ 12k ಆಗ್ತೈತೆ, ವಿಚ್ ಈಸ್ ಆಪ್ಷನ್ ಎಷ್ಟು ಹೇಳಿದ್ನ, ಆಪ್ಷನ್ ಎ. ಸೊ ಇದು ಕ್ಲಿಯರ್ ಆಗೈತೆ ಅಂತ ಅಂದ್ಕೊಂಡಿನಿ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. ಓಕೆ, ಇದು ಹೋಮ್ ವರ್ಕ್. ಬೇಕಾದ್ರೆ ಹಿಂಟ್ ಕೊಡ್ತೀನಿ ಹೆಂಗೆ ಸಾಲ್ವ್ ಮಾಡ್ಬೇಕಂತ. ಬರ್ಕೋರಿ, ಫಸ್ಟ್ ಕ್ವಶನ್ ಬರ್ಕೋರಿ, ಆಪ್ಷನ್ಸ್ ಬರ್ಕೋರಿ. 2 equal forces P each ಅದು ನೋಡಿ ಎಲ್ಲ ಸರಿ ಪೀಚ್ ಅಲ್ಲದು, P each act at a point inclined to each other at an angle of 120 degree. ಎರಡು ಫೋರ್ಸ್ ಅದಾವಂತ, ಎರಡೂ ಫೋರ್ಸ್ ವ್ಯಾಲ್ಯೂನು ಪಿನ, ಅವು ಎರಡರ ನಡು ಆ್ಯಂಗಲ್ 120 ಡಿಗ್ರಿ ಐತಿ. ಅವು ಎರಡರದ್ದು ರಿಸಲ್ಟೆಂಟ್ ಕ್ಯಾಲ್ಕ್ ಮಾಡ್ರಿ ಅಂತ ಹೇಳ. ಟ್ರೈ ಮಾಡಿ. ಓಕೆ, ಸೊ ಹಿಯರ್ ದಿ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಪಿ. ಇಲ್ಲಿ ಫಾರ್ಮುಲಾ ಏನು ಹಚ್ತೀರಿ ನೀವು, ರೂಟ್ ಆಫ್ ಪಿ ಸ್ಕ್ವೇರ್ ಪ್ಲಸ್ 2p ಇಂಟು p ಇಂಟು ಕಾಸ್ ಥೀಟಾ. ಕಾಸ್ ಥೀಟಾ ಈಸ್ 120 ಡಿಗ್ರಿ. ಅದನ್ನು ಸಾಲ್ವ್ ಮಾಡಿದ್ರೆ ಕರೆಕ್ಟಾಗಿ ಆನ್ಸರ್ ವಿಲ್ ಬಿ ಪಿ. ಇಲ್ಲಿ ಇಂಟ್ರೆಸ್ಟಿಂಗ್ ಏನಂದ್ರೆ ನೀವು ಏನು ಬಾಟ್ ಮಾಡ್ಬೋದು, ವೆನ್ ವಿ ಟೇಕ್ ದ ರಿಸಲ್ಟೆಂಟ್ ಆಫ್ ಟೂ ಫೋರ್ಸಸ್ ಆಫ್ ಈಕ್ವಲ್ ಮ್ಯಾಗ್ನಿಟ್ಯೂಡ್ and if the angle between the two forces is 120 degree, only when the angle between the two forces is 120 degree, when we take the resultant of those two, answer will be the same force, ವಾಪಸ್ F ಬರ್ತೈತೆ. ಈಗ ಫಾರ್ ಎಕ್ಸಾಂಪಲ್ 25 Newton and 25 Newton, two forces are acting at 120 degree, answer will also be 25. ಇದನ್ನು ನೀವು ಬಾಟ್ ಮಾಡ್ಬೋದು ಬೇಕಾದ್ರೆ. ಓಕೆ, ನೆಕ್ಸ್ಟ್ ಕ್ವಶನ್. ಹಾಂ, ಇದು ನೆಕ್ಸ್ಟ್. ಇಲ್ಲ 13 ಅಂತ ಐತಲ್ಲ, ಅದು ನೆಕ್ಸ್ಟ್. ಇದು ಹೋಮ್ವರ್ಕ್ ಅಥವಾ ಈಗ ಸಾಲ್ವ್ ಮಾಡ್ಬೋದು. ಟೂ ಈಕ್ವಲ್ ವೆಕ್ಟರ್ಸ್ ಹ್ಯಾವ್ ಅ ರಿಸಲ್ಟೆಂಟ್ ಈಕ್ವಲ್ ಟು ಐದರ್ ಆಫ್ ದೆಮ್ ಅಂದ್ರೆ ಅವು ಎರಡರೊಳಗೆ ಯಾವುದರ ಒಂದಕ್ಕೆ ಆ ರಿಸಲ್ಟೆಂಟ್ ಈಕ್ವಲ್ ಐತಿ ಅಂದ್ರೆ ದ ರಿಸಲ್ಟೆಂಟ್ ಈಸ್ ಸೇಮ್ ಆಸ್ ಒನ್ ಆಫ್ ದ ಟೂ. ಆ ಎರಡೂ ವೆಕ್ಟರ್ಸು ಈಕ್ವಲ್ ಅದಾವಂತ. ಅಲ್ಲಿ ನೋಡ್ರಿ, ಟೂ ಈಕ್ವಲ್ ವೆಕ್ಟರ್. ಈ ಹಿಂದಿನ ಕ್ವಶನ್ ಸಾಲ್ವ್ ಮಾಡಿದ್ವಲ್ಲ ನಾವು, ಈಗ 25 Newton ಅಂತ ಎರಡು ಈಕ್ವಲ್ ವೆಕ್ಟರ್ಸ್ ಅದಾವೆ. ಅದು ರಿಸಲ್ಟೆಂಟು ಈಕ್ವಲ್ ಟು ಐದರ್ ಆಫ್ ದೆಮ್ ಅಂದ್ರೆ ರಿಸಲ್ಟೆಂಟ್ ಈಸ್ ಆಲ್ಸೋ 25 Newton. ದೆನ್ ದ ಆಂಗಲ್ ಬಿಟ್ವೀನ್ ದೆಮ್ ವಿಲ್ ಬಿ ಅಪಿಯರ್ಡ್ ಕ್ವಶನ್ಸ್ ಒಂದಂಗೆ ಇವೆಲ್ಲ ಮತ್ತು ನೆನಪೈತಲ್ಲ. ಓಕೆ, ಆನ್ಸರ್ ಈಸ್ ಆಪ್ಷನ್ ಎ 120 ಡಿಗ್ರಿ. ಈಗ ಸಾಲ್ವ್ ಮಾಡಿದ್ವಲ್ಲ ಹಿಂದಿನ ಕ್ವಶನ್. ಓಕೆ, ನೆಕ್ಸ್ಟ್. ಇದು ಕ್ವೈಟ್ ಸಿಂಪಲ್ ಕ್ವಶನ್ ಐತಿ. ಇದು ಹೋಮ್ವರ್ಕ್. ದ ಮ್ಯಾಗ್ನಿಟ್ಯೂಡ್ ಆಫ್ ಅ ವೆಕ್ಟರ್ ಆನ್ ದ ಎಡಿಷನ್ ಆಫ್ ಟೂ ವೆಕ್ಟರ್ಸ್ ಈಸ್, ಇವೆರಡರು ಆ್ಯಡ್ ಮಾಡಿ ಎರಡು ಕೊಟ್ಟರೆ 6i ಪ್ಲಸ್ 7j 3i ಪ್ಲಸ್ 4j. ಎರಡನ್ನೂ ಆ್ಯಡ್ ಮಾಡ್ಬೇಕಂತ ಫಸ್ಟ್, ಆಮೇಲೆ ಅದರದ್ದು ರಿಸಲ್ಟೆಂಟ್ ಆನ್ಸರ್ ಬಂದಿರುತ್ತಲ್ಲ ಅದರದ್ದು ಮ್ಯಾಗ್ನಿಟ್ಯೂಡ್ ಕ್ಯಾಲ್ಕ್ ಮಾಡ್ಬೇಕು. ಟ್ರೈ ಮಾಡಿರಿ, ಪಾಸ್ ಮಾಡಿರಿ. ಓಕೆ, ಇಫ್ ಯು ಆರ್ ರೆಡಿ ವಿತ್ ದಿ ಆನ್ಸರ್ ಅಥವಾ ಆಮೇಲೆ ಸಾಲ್ವ್ ಮಾಡ್ತೀರಿ ಅಂದರೆ ದ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಡಿ, ರೂಟ್ ಆಫ್ 202 202. ಓಕೆ, ನೆಕ್ಸ್ಟ್ ಒನ್. ಇಫ್ a dot b is equals to modulus of a cross b, then theta will be. ಅಂದ್ರೆ ಎರಡು ವೆಕ್ಟರ್ ಅದಾವಂತೆ ಎ ಆ್ಯಂಡ್ ಬಿ, ಅವು ಎರಡರದು ಡಾಟ್ ಪ್ರಾಡಕ್ಟ್ ತೊಗೊಂಡು ಅದೇನು ವ್ಯಾಲ್ಯೂ ಬರ್ತೈತಲ್ಲ, ದ್ಯಾಟ್ ವ್ಯಾಲ್ಯೂ ಈಸ್ ಸೇಮ್ ಆಸ್ ದ ಕ್ರಾಸ್ ಪ್ರಾಡಕ್ಟ್ ಆಫ್ ದ ಟೂ ವೆಕ್ಟರ್ಸ್. ಅಂದ್ರೆ ಡಾಟ್ ಪ್ರಾಡಕ್ಟ್ ತೊಗೊಂಡ್ರೂ ಆನ್ಸರ್ ಬರಾಕತ್ತೈತಿ, ಕ್ರಾಸ್ ಪ್ರಾಡಕ್ಟ್ ತೊಗೊಂಡ್ರು ಅದು ಆನ್ಸರ್ ಬರುತ್ತಂತೆ. ಹಂಗಿದ್ರೆ ಆ ಎರಡು ವೆಕ್ಟರ್ ನೋಡು ಆ್ಯಂಗಲ್ ಐತಲ್ಲ ಥೀಟಾ, ವಾಟ್ ಈಸ್ ಇಟ್ಸ್ ವ್ಯಾಲ್ಯೂ? ಟ್ರೈ ಮಾಡಿ. If you are ready with the answer, option is option A 45 degree. Easy ಇದೆ, ಇದು ಎಕ್ಸ್ಪ್ಲೇನ್ ಮಾಡ್ತೀನಿ ಬಟ್ ಅಂತೇಳಿ. ಸೊ ವೆಕ್ಟರ್ A ಡಾಟ್ B ಇಸ್ ಈಕ್ವಲ್ಸ್ ಟು ವೆಕ್ಟರ್ A ಕ್ರಾಸ್ B ಅಂದ್ರೆ AB ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು AB ಸೈನ್ ಥೀಟಾ. ಸೊ AB ಕ್ಯಾನ್ಸಲ್,
ಅಂದರೆ ಡಾಟ್ ಪ್ರಾಡಕ್ಟ್ ಮತ್ತು ಕ್ರಾಸ್ ಪ್ರಾಡಕ್ಟ್ ಫಾರ್ಮುಲಾ ಬರ್ದಿನ ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು ಸೈನ್ ಥೀಟಾ ಅಂದರೆ ಎಸ್ ಕ್ಯಾನ್ಸಲ್ ಆಗಿ ಅಲ್ಲ ಹಂಗೆ ಬರಂಗಿಲ್ಲ. ಕಾಸ್ ಥೀಟಾ ಈಸ್ ಈಕ್ವಲ್ ಟು ಸೈನ್ ಥೀಟಾ ಯಾವಾಗಿರುತ್ತೆ ಹೇಳ್ರಿ, ವೆನ್ ಥೀಟಾ ಈಸ್ ಈಕ್ವಲ್ಸ್ ಟು 45 ಡಿಗ್ರಿ, 1/√2 ಬರುತ್ತಲ್ಲ ಎರಡು ಕಡೆ. ಸೊ ದಟ್ ಈಸ್ ದಿ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಆ್ಯಂಡ್ ದ ಲಾಸ್ಟ್ ಕ್ವಶನ್. ಓಕೆ, ಇದು ಈಸಿ ಐತಿ, ಟ್ರೈ ಮಾಡಿರಿ. A particle has an initial velocity 3I plus 4j and an acceleration 0.4I plus 0.3j. Its speed after 10 seconds is. Okay, try matter. Easy. Okay, if you are ready with the answer is option C, 7√2. ಇದು ಅದು ಎಲ್ಲೋ ನೋಡ್ದಂಗೆ ಐತೆ ನೋಡ್ರಿ ಇವು ಫಾರ್ಮುಲಾ ಇಂಥವು. ವಿ ಈಸ್ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ. ಇಲ್ಲೇ ಅದು ವೆಕ್ಟರ್ ಫಾರ್ಮ್ನಾಗ ಅದಾವ ಅವು. ವೆಕ್ಟರ್ ವಿ ಈಸ್ ಈಕ್ವಲ್ಸ್ ಟು ವೆಕ್ಟರ್ ಯು ಪ್ಲಸ್ ವೆಕ್ಟರ್ ಎ ಇಂಟು ಟೈಮ್ ವೆಕ್ಟರ್ ಅಲ್ಲ. ಇಲ್ಲಿ ವ್ಯಾಲ್ಯೂಸ್ ಹಾಕಿದ್ರೆ ಇಟ್ಸ್ ಸ್ಪೀಡ್ ಆಫ್ಟರ್ 10 ಸೆಕೆಂಡ್ಸ್ ಅಂದರೆ ದೇ ಆರ್ ಆಸ್ಕಿಂಗ್ ಯು ಫೈನಲ್ ವೆಲಾಸಿಟಿ. ಹೌದಾ? ಸೊ ಇನಿಷಿಯಲ್ ವೆಲಾಸಿಟಿ ಎಷ್ಟೈತಿ ಈಗ 3I ಪ್ಲಸ್ 4j. ಹೌದಾ? ಇದು ಯು, ಇದು ಪ್ಲಸ್ ಎಕ್ಸಿಲರೇಷನ್ ಕೊಟ್ಟರೆ 0.4I ಪ್ಲಸ್ 0.3j. ಅದನ್ನು ಟೈಮ್ಲೇ ಮಲ್ಟಿಪ್ಲೈ ಮಾಡಿದರೆ ಇಂಟು ಟಿ ಐತಲ್ಲ, ಇಲ್ಲಿ ಮಲ್ಟಿಪ್ಲೈ ಮಾಡಿದರೆ ಎರಡಕ್ಕೂ 10 ಮಲ್ಟಿಪ್ಲೈ ಮಾಡಿದರೆ ದ್ಯಾಟ್ ಬಿಕಮ್ಸ್ 4I ಪ್ಲಸ್ 3j. ಸೊ ಇವೆರಡನ್ನೂ ಆ್ಯಡ್ ಮಾಡಿದರೆ 7I ಪ್ಲಸ್ 7j ಆತೀಗ. 7I ಪ್ಲಸ್ 7j ಈಸ್ ದ ಫೈನಲ್ ವೆಲಾಸಿಟಿ. ಆದ್ರೆ ಆಪ್ಷನ್ಸ್ ನಾವು ನೋಡಿದರೆ ಹಂಗೆ ಕೊಟ್ಟಿಲ್ಲ ಅವರು, ಅದರ ಮ್ಯಾಗ್ನಿಟ್ಯೂಡ್ ಕೊಟ್ಟಾರೆ. ಅದಕ್ಕೇನು ಮಾಡ್ಬೇಕಾಗ್ತೈತಿ, ಸ್ಕ್ವೇರ್ ರೂಟ್ ಆಫ್ ಇದ್ರ ಮ್ಯಾಗ್ನಿಟ್ಯೂಡ್ ಕ್ಯಾಲ್ಕ್ ಮಾಡ್ಬೇಕಲ್ಲ. ಹೆಂಗೆ ಮಾಡ್ತೀವಿ ನಾವು, ಸ್ಕ್ವೇರ್ ರೂಟ್ ಆಫ್ 7² ಪ್ಲಸ್ 7². ನೀವಲ್ಲಿ 49 ಪ್ಲಸ್ 49 ಅಂತ ಮಾಡ್ಕೊಂಡು ಕೂಡ ಅವಶ್ಯಕತೆ ಇಲ್ಲ. 7² ಪ್ಲಸ್ 7² ಇಸ್ 2 times 7². ಸೊ 7² ಹೊರಗೆ ತೆಗೆದುಬಿಟ್ರೆ ಆನ್ಸರ್ ಬಿಕಮ್ಸ್ 7√2 ಯೂನಿಟ್ಸ್. ಸೊ ಇಲ್ಲಿಗೆ ಮೋಷನಿನ ಪ್ಲೇನದ್ದು ಫಸ್ಟ್ 15 ಕ್ವಶನ್ಸ್ ಮುಗಿದು. ಓಕೆ, ಅರ್ಥ ಆಗ್ಯಾವ ಅಂತ ಅಂದ್ಕೊಂಡಿನಿ ನಾನು. ಈಗ ನಾವು ಒಂದು ನಿಮಿಷ ತಡ್ರಿ. ಸೊ ಇವು ಫಸ್ಟ್ 15 ಕ್ವಶನ್ಸ್ ಆಫ್ ಮೋಷನಿನ ಪ್ಲೇನ್ ನಿಮ್ಗೆ ಅರ್ಥ ಆಗೈತಿ ಅಂತ ಅಂದ್ಕೊಂಡ್ರೆ, ಇನ್ ದ ನೆಕ್ಸ್ಟ್ ವಿಡಿಯೋ ಮತ್ತು 15 ಕ್ವಶನ್ ಮಾಡೋಂಥ. ದೋಸ್ ವಿಲ್ ಬಿ ಪರ್ಟಿಕ್ಯುಲರ್ಲಿ ಬೇಸ್ಡ್ ಆನ್ ಪ್ರೊಜೆಕ್ಟೈಲ್ ಮೋಷನ್. ಅದೆಲ್ಲ ಸ್ವಲ್ಪ ಚಾಲೆಂಜಿಂಗ್ ಕ್ವಶನ್ಸ್ ಬರ್ತಾವೆ, ಬಟ್ ಅದಕ್ಕೆ ಟ್ರಿಕ್ಸ್ ಅದಾವೆ. ಯಾವ ರೀತಿ ಟ್ಯಾಕಲ್ ಮಾಡ್ಬೇಕು, ಕಡಿಮೆ ಟೈಮ್ನೊಳಗೆ ಹೆಂಗೆ ಸಾಲ್ವ್ ಮಾಡ್ಬೇಕು ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಓಕೆ, ಸೊ ವಿಲ್ ಕಂಟಿನ್ಯೂ ವಿತ್ ಏನ್ರಿ ಮೋಷನಿನ ಪ್ಲೇನ್ ಚಾಪ್ಟರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಒಂದು ನಿಮಿಷ. ನಮಸ್ಕಾರ, ಥ್ಯಾಂಕ್ ಯು.